ನೀವು ಹೆಂಗೆ ಬಂದ್ರಿ ಇದಕ್ಕೆ? ಯಾಕೆಂದರೆ ಹೆಣ್ಮಕ್ಳು ಯೂಶಲಿ ಡ್ರೈವಿಂಗ್ ಕೆಲಸಗಳು, ಕೊರಿಯರು ಈ ಥರದಕ್ಕೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಇಬ್ಬರು ದುಡಿದ್ರೆ ಜೀವನ ಇಲ್ಲ ಅಂದ್ಮೇಲೆ ಕಷ್ಟದ ಕೆಲಸ ಅಲ್ವಾ? ಕಷ್ಟನೇ, ತುಂಬ ಕಷ್ಟ ಇದೆ ಮೇಡಮ್. ಆ ಕೆಲಸ ಲೇಡೀಸ್ ಮಾಡೋಕ್ಕಾಗಲ್ಲ. ಮತ್ತು ಯಾಕೆ ಇದಕ್ಕೆ ಬಂದ್ರಿ? ಎಜುಕೇಷನ್ ಇಲ್ಲ, ನಾನು ಬರೀ 5ನೇ ಕ್ಲಾಸ್ ಓದಿರೋದು. ಅಡ್ರೆಸ್ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿಲ್ಲ, ಬರೆಯೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಏನು ಗೊತ್ತಿಲ್ಲ. ಡೆಲಿವರಿ ಅಂತ ಅಂದ ತಕ್ಷಣವೇ ತುಂಬ ತಪ್ಪು ಕಲ್ಪನೆಗಳು ಒಂದಷ್ಟು ಇರುತ್ತೆ. ಹುಡುಗರ ಜೊತೆ ಕೆಲಸ ಮಾಡ್ತಾಳೆ, ಸರಿ ಇದ್ದಾರ? ನಮ್ಮ ನಂಬರ್ ಇಟ್ಕೊಂಡು ನಮಗೆ ಸುಮ್ಮನೆ ಫೋನ್ ಮಾಡೋದು. 100 ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಎಷ್ಟು ಹೆಣ್ಮಕ್ಳಿದ್ದಾರೆ? ಇವಾಗ ನಾನು ಒಬ್ಬಳೇ ಇರೋದು, ಅಲ್ಲಿ ಯಾರು ಲೇಡಿ ಇಲ್ಲ, ನಾನು ಒಬ್ಬಳೇ. ಯಾರೋ ಹೆಣ್ಮಕ್ಳು ಹಂಗಿದ್ರೆ ಇವಾಗ ಇದನ್ನು ನೋಡಿ ಸೇರ್ಕೋಬೇಕು ಅಂತ ಇರೋರಿಗೆ ಮಾಡಲ್ಲ ಮೇಡಮ್. ಹೆದರಿಕೆಯನ್ನು ಮೆಟ್ಟಿ ನಿಲ್ಲೋದು ಹೇಗೆ ನಿಮ್ಮ ಅನುಭವದಲ್ಲಿ? ಏನು ಅಂದರೆ ಯಾಕೆ ಅನ್ನೋ ಥರ ಇರಬೇಕು. ಹಂಗೆ ಇದ್ದರೆ ಮಾತ್ರ ಎಲ್ಲಿ ಬೇಕಾದರೂ ಕೆಲಸ ಮಾಡಬೇಕು. ಈ ವೃತ್ತಿ ಜೀವನ ಕಲಿಸಿರೋ ದೊಡ್ಡ ಪಾಠ ಏನು, ಬಿಗ್ಗೆಸ್ಟ್ ಲೆಸನ್? ಕೊರಿಯರ್ ಲೈಫ್ ಅಲ್ಲ ಮೇಡಮ್, ಅಷ್ಟೇ. ಜೀವನ ಇಲ್ಲ ಆಯಿತು. ಫೋನ್ ಇರೋ ಜಾಗದಲ್ಲಿ ತರಕಾರಿ ಇತ್ತು, ಮತ್ತು ಇನ್ಯಾವುದೋ ನೋಡಿದ್ನಪ್ಪ, ಅದು ಯಾವುದೋ ತೆಗೆದ್ರೆ ಒಳಗಡೆ ಹಾವು ಇತ್ತು. ಅವನೆಲ್ಲೋ ಯಾವುದೋ ಜಾಗದಲ್ಲಿ ನಿಂದ್ರಿಸಿ ಹೋಗಿರ್ತಾರೆ ಮೇಡಮ್. ಅವನು ಎಲ್ಲ ಒಳಗಡೆ ಬಾಕ್ಸ್ ಒಳಗಡೆ ಗ್ಯಾಪಲ್ಲಿ ಸೇರ್ಕೊಂಡೈತೆ. ಅಯ್ಯೋ ಟಿ ವಿನ ಸರ್ ಏನು ಮಾಡೋರು. ಆಮೇಲೆ ಹಾವನ್ನೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕಳ್ಸೋರೆ ಅಂತ ಹೇಳಿ. ಪ್ರತಿ ಸತಿ ಎಲ್ಲೋ ಬಟನ್ ಲೈಫಲ್ಲಿ ಎಲ್ಲೆಲ್ಲಿ ನೋಡ್ತೀರಾ? ಆ್ಯಡ್ ಟು ಕಾರ್ಟ್. ಆಸೆಗಳನ್ನು ಆ್ಯಡ್ ಟು ಕಾರ್ಟ್ ಮಾಡ್ತಾ ಕೆಲವರಿದ್ರೆ, ಅದನ್ನು ಡೆಲಿವರ್ ಮಾಡ್ತಾ ಅವರ ಜೀವನದ ಅವಶ್ಯಕತೆಗಳನ್ನು ಪೂರೈಸೋಕ್ಕೆ ಇನ್ನೊಂದಷ್ಟು ಜನ ಹೋರಾಡ್ತಾ ಇರ್ತಾರೆ. ಇವತ್ತು ಹಾಗಿದ್ರೆ ಜಸ್ಟ್ ಕ್ಯೂರಿಯಸಲ್ಲಿ ಇಟ್ ಈಸ್ ಅ ಕಾನ್ವರ್ಸೇಷನ್ ಅಬೌಟ್ ದಿಸ್ ಅನ್ಸಂಗ್ ವಾರಿಯರ್. ಕಳೆದ 7 ವರ್ಷಗಳಿಂದ 10,000ಕ್ಕೂ ಹೆಚ್ಚು ಕೊರಿಯರ್ಗಳನ್ನು, ನಮ್ಮ ಆಸೆಗಳನ್ನು, ಕೆಲವು ಸತಿ ಅವಶ್ಯಕತೆಗಳನ್ನು, ಕೆಲವು ಸತಿ ಇದೇನಕ್ಕೆ ಆರ್ಡರ್ ಮಾಡಿದೆ, ನಿಜವಾಗ್ಲೂ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಹಾಗೆ ಮಾಡಿರೋ ಕೆಲವು ಪ್ರಾಡಕ್ಟ್ಸ್ಗಳನ್ನು ಯಾವುದನ್ನು ಜಡ್ಜ್ ಮಾಡದೆ, ಚಾಚೂ ತಪ್ಪದೆ ಟಾರ್ಗೆಟ್ಸನ್ನು ಚೇಸ್ ಮಾಡ್ತಾ, ಸಮಯನ ಚೇಸ್ ಮಾಡ್ತಾ, ಇದರ ಜೊತೆಗೆ ಯಾವಾಗಲೂ ಲೈಫಲ್ಲೆಲ್ಲ ಏನೋ ಇದೆ, ನನಗೂ ಏನೋ ಒಂದಿದೆ ಅಂತ ನಂಬಿಕೆಯನ್ನು ಜೇಬಲ್ಲಿ ಇಟ್ಕೊಂಡು ಒಂದು ನಗು ಅದರ ಮೂಲಕ ಪ್ರತಿ ಸತಿ ಬಂದು ಮೈಗೇಟಲ್ಲಿ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ಅಮೆಝಾನ್ ಅಥವಾ ನಿಮ್ಮ ಫ್ಲಿಪ್ಕಾರ್ಟ್ ಡೆಲಿವರಿ ಎಕ್ಸಿಕ್ಯೂಟಿವ್ ಇಸ್ ಆ್ಯಟ್ ಮೈಗೇಟ್ ಅಥವಾ ವಾಟ್ ಎವರ್ ಯು ಯೂಸಿಂಗ್, ವಿ ಅಪ್ರೂವ್ ಇಟ್ ಆ್ಯಂಡ್ ವಿ ಗೆಟ್ ಟು ಮೀಟ್ ದೆಮ್. ಬಟ್ ಇವತ್ತು ನಾನು ಬಾಗಲ್ ಮುಂದೆ ಅವ್ರನ್ನ ನೋಡ್ತಾ ಇಲ್ಲ, ಆದರೆ ಕ್ಯಾಮ್ರಾ ಮುಂದೆ ನೋಡ್ತಾ ಇದ್ದೀನಿ. ಬಿಕಾಸ್ ಇಟ್ ಇಸ್ ಜಸ್ಟ್ ಕ್ಯೂರಿಯಸ್ ಆ್ಯಂಡ್ ಹಿಯರ್ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಪರ್ಸನ್ಸ್ ಲೈಫ್, ದಟ್ ಇಸ್ ಸತ್ಯ ಅವರು, ಹೂ ಇಸ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಟ್ ದ ಸೇಮ್ ಟೈಮ್ ರಾದರ್ ಡೆಲಿವರಿ ಪಾರ್ಟ್ನರ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗೆ. ಮೊದಲನೇದಾಗಿ ಸತ್ಯ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಬರೀ ಬಾಗಲ್ ತೆಗೆದವರು OTP ಕೊಟ್ಟು ಈ ಥರದ ಮುಖಗಳನ್ನು ನೋಡಿ ಇವತ್ತು ಮೇಕಪ್ ಹಾಕ್ಕೊಂಡು ಮೈಕ್ ಮುಂದೆ ಕೂತಿರೋ ನನ್ನನ್ನು ನೋಡ್ತಾ ಇದ್ದೀರಾ. ಅದಕ್ಕೆ ಕಾರಣ, ನಾನು ನಮ್ಮ ಮನೆಗೆ ಅಮೆಝಾನ್ಗೋ ಅಥವಾ ಇನ್ಯಾವುದೋ ಫ್ಲಿಪ್ಕಾರ್ಟ್ಗೆ ಒಂದು ಹೆಣ್ಣು ಮಗಳು ಡೆಲಿವರಿ ಪಾರ್ಟ್ನರ್ ಆಗಿ ಬಂದಾಗ ನನಗೊಂದು ಆಶ್ಚರ್ಯ ಆಯಿತು, ಅಷ್ಟೇ ಖುಷಿನೂ ಆಯಿತು. ಸೊ ನೀವು ನೋಡಿದ್ರೆ 7 ವರ್ಷದಿಂದ ಈ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ, ಮೊದಲನೇದಾಗಿ ಒಂದು 10 ಜನ ಇವತ್ತು ಕೊರಿಯರ್ ಪಾರ್ಟ್ನರ್ಸ್ಗಳು ನಮ್ಮ ಮನೆ ಬಾಗಿಲಿಗೆ ಬಂದರೆ ಕೆಲವೇ ಹೆಣ್ಮಕ್ಳು ಬರೋದು. ಸೊ ಅಂತಹ ಒಂದು ಧೈರ್ಯಶಾಲಿ ಅನ್ಬೇಕಾ ನಿಮ್ಮನ್ನು? ಅಥವಾ ಒಂದು 10 ಜನ ಒಂದು ಪಾತಲ್ಲಿ ಓಡಾಡಿದರೆ ಕೆಲವ್ರು ಮಾತ್ರ ಈ ಥರದ ಕಸುಬು ಅಥವಾ ಈ ಥರ ಕೆಲಸಗಳಿಗೆ ಅಂತ ಬರೋದು? ಅಂತಹ ಮಹಿಳೆಯಾಗಿ ಮೊದಲನೇದಾಗಿ ನಿಮ್ಮನ್ನು ಶೋನಲ್ಲಿ ಸ್ವಾಗತಿಸ್ತಾ, ಹೇಗಿದ್ದೀರಿ, ಎಲ್ಲಿಂದ ಬರ್ತಾ ಇದ್ದೀರಿ? ಮೇಡಮ್ ನಾವಿರೋದಿಲ್ಲಿ ಸೆಂಟ್ರಲ್ ಜೈಲ್ ಹತ್ರ. ಪರಪ್ಪನಗರ ಜೈಲ್ ಹತ್ರನಾ? ನೋಡಿ, ಜೈಲ್ ಅಂತಂದರೆ ಕಿವಿ ನೆಟ್ಟಗಾಗತ್ತೆ. ಬಟ್ ಅಫ್ಕೋರ್ಸ್ ನಮ್ಮ ಮನೆ ಜೈಲ್ ಹತ್ರ ಇರೋದ್ರಿಂದ ಈ ಏರಿಯಾ ಫುಲ್ಲು ನಿಮ್ಮದೇ? ನಮ್ಮದೇ ಮೇಡಮ್, ಇಲ್ಲೆಲ್ಲ ಫುಲ್ಲು ನಾವೇ ಡೆಲಿವರಿ ಕೊಡೋದು. ಮೊದಲನೇದಾಗಿ ನೀವು ಹೆಂಗೆ ಬಂದ್ರಿ ಇದಕ್ಕೆ? ಯಾಕೆಂದರೆ ಹೆಣ್ಮಕ್ಳು ಯೂಶಲಿ ಡ್ರೈವಿಂಗ್ ಕೆಲಸಗಳು, ಕೊರಿಯರು ಈ ಥರದಕ್ಕೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಕೆಲವು ಸತಿ ಮನೇಲಿರೋ ವಾತಾವರಣ ಇರ್ಬೋದು, ಅವರ ನಂಬಿಕೆಗಳೇ ಇರ್ಬೋದು, ಅಥವಾ ಸಮಾಜನೂ ಇರ್ಬೋದು. ನೀವು ಹೇಗೆ ಬಂದ್ರಪ್ಪ ಇದಕ್ಕೆ? ಟೈಮ್ ಮೇಡಮ್, ಅಂದರೆ ಮಕ್ಕಳಿಗೆ ಟೈಮ್ ಸೇವ್ ಮಾಡಬೇಕಾಗಿತ್ತು. ಬೇರೆ ಕಡೆ ಆದರೆ 8 ಗಂಟೆಗೆ ಹೋಗ್ಬಿಟ್ಟು ಪಂಚಿಂಗ್ ಇರುತ್ತೆ, ಗಾರ್ಮೆಂಟ್ಸು ಮತ್ತು ಅದು ಇದು ಹೋಗೋಕ್ಕಾಗಲ್ಲ. ಇದಾದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಬೋದು, ಅಡುಗೆ ಮಾಡ್ಬೋದು, ಎಲ್ಲ ಫ್ಯಾಮ್ಲಿ ಚೆನ್ನಾಗಿ ಇಟ್ಕೋಬೋದಲ್ಲ ಅಂತ ಬಂದು. ಅಂದರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಟೈಮಿಂಗ್ಸ್ ಇಲ್ಲ ಅಷ್ಟೇ. ಸೊ ಮೊದಲನೇದಾಗಿ ಐ ಥಿಂಕ್ ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಹಾಗಾಗಿ A to Z ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ, ನಿಮ್ಮ ದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಕೊರಿಯರ್ ಪಾರ್ಟ್ನರ್ ಆಗಿ? ಬೆಳಗ್ಗೆಯಿಂದ ಅಂದರೆ ಅದೇ ಬೆಳಗ್ಗೆ ಒಂದು
5 ಗಂಟೆ 6 ಗಂಟೆಗೆ ಅಸೈನ್ ಮಾಡಿರ್ತಾರೆ ಮೇಡಮ್ ಪಾರ್ಸಲ್ಲು. ನಾವೊಂದು 5:15 ಎದ್ದೇಳ್ತೀವಿ, ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ಮಕ್ಳಿಗೆ ಏನು ಬೇಕೋ ಎಲ್ಲ ಮಾಡಿಟ್ಟು ಆಮೇಲೆ 8 ಗಂಟೆ 9 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊತೀವಿ. ಸೊ 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆದರೆ 8 ಅಥವಾ 9ಕ್ಕೆ ನೀವೇನೋ ಅಸೈನ್ ಆಗತ್ತೆ ಅಂತ ಹೇಳಿದ್ರಲ್ಲ, ಅದು ಹೆಂಗೆ ಗೊತ್ತಾಗತ್ತೆ? ಮೊಬೈಲಲ್ಲಿ ಗೊತ್ತಾಗುತ್ತೆ. ಸೊ ಫಸ್ಟ್ಲಿ ಏನೇನಾಗುತ್ತೆ ಅಂದರೆ ಏನೇನು ಅಸೈನ್ಮೆಂಟ್ಸ್ಗಳು ಕಾಣುತ್ತೆ? ಲೊಕೇಶನ್, ಅಡ್ರೆಸ್ಸು, ಪಾರ್ಸಲ್ಲು, ಇಷ್ಟು ಪಾರ್ಸಲ್ 100-150 ಪಾರ್ಸಲ್ ಅಸೈನ್ ಆಗಿರುತ್ತೆ. ಫುಲ್ ಲಿಸ್ಟ್ ಬಂದಿರುತ್ತೆ ನಮಗೆ. ಒಂದು ದಿನ ಬೆಳಗ್ಗೆ ನಿಮಗೆ ಇಡೀ ದಿನದ್ದು ಅಸೈನ್ಮೆಂಟ್ ಬಂದಿರುತ್ತೆ. ಒಂದು ದಿನಕ್ಕೆ ಎಷ್ಟು ಬರುತ್ತೆ? ಒಂದು ದಿನಕ್ಕೆ 100-150 ಬರುತ್ತೆ, ಒಂದು ದಿನಕ್ಕೆ 60 ಬರುತ್ತೆ, ಒಂದು ದಿನಕ್ಕೆ 20 ಕೂಡ ಬರುತ್ತೆ, ಒಂದು ದಿನಕ್ಕೆ 10 ಕೂಡ ಬರುತ್ತೆ. ಯಾರು ಡಿಸೈಡ್ ಮಾಡ್ತಾರೆ ದಿನಕ್ಕೆ ಯಾರಿಗೆ ಎಷ್ಟು ಬರಬೇಕಂತ? ಒಳಗಡೆ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಮತ್ತು ಹುಡುಗರು ಇರ್ತಾರೆ ಒಳಗಡೆ. ಒಂದು 10-15 ಜನ ಹುಡುಗರು ಇರ್ತಾರೆ, ಅದಕ್ಕಿಂತ ಪಿಕ್ಕಿಂಗ್ ಕೆಲಸಕ್ಕೆ ಇರ್ತಾರೆ ಅವ್ರು. ಸೊ ಫಸ್ಟು ಈ ಥರ ಇಷ್ಟು ಅಸೈನ್ಮೆಂಟ್ಸ್ ಅಂತ ಬಂದಾಗ, ಈಗ ಉದಾಹರಣೆಗೆ ಇವತ್ತು ಎಷ್ಟು ಅಸೈನ್ಮೆಂಟ್ ಬಂದಿದೆ ನಿಮಗೆ? ಇವತ್ತು ಒಂದು 80 ಬಂದಿದೆ ಮೇಡಮ್. ಸೊ ಈ 80ನ್ನ ಅಸೈನ್ಮೆಂಟ್ ಅಂತ ಬಂದ ಮೇಲೆ ಏನಾಗುತ್ತೆ? ಅದು ಮಾಡಲೇಬೇಕು ಮೇಡಮ್ ನಾವು. ಅಂದರೆ ನೀವು ಅದನ್ನು ವಾಪಸ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು, ಆಪ್ಷನ್ಸ್ ಇರುತ್ತಾ? ಇಲ್ಲ ಮೇಡಮ್, ಆ ಥರ ಮಾಡೋಂಗಿಲ್ಲ ನಾವು. ಕಸ್ಟಮರೇ ಹೇಳ್ಬೇಕು ನಮ್ಗೆ ಬೇಡ ಅಂತೇಳಿ, ಆವಾಗಲೇ ನಾವು ರಿಜೆಕ್ಟ್ ಮಾಡಬೇಕು. ಇಲ್ಲ ಅಂದರೆ 80 ನೀವು ಡೆಲಿವರಿ ಕೊಡಲೇಬೇಕು. ಸೊ ದಿನದಲ್ಲಿ 80 ನೀವು ಮಾಡಲೇಬೇಕು. ಸೊ ಒಂದೊಂದು ಪಾರ್ಸಲ್ಲು ಹೆಂಗೆ ಡೆಲಿವರ್ ಮಾಡ್ತೀರಾ? ಮೊಬೈಲಿಗೆ ನಿಮಗೆ ಬಂದಿರುತ್ತೆ, ಏನೇನು ಬರುತ್ತೆ? ಅಡ್ರೆಸ್ ಬರುತ್ತಾ, ಹೆಸರು ಬರುತ್ತಾ? ಹೆಸರು ಬರುತ್ತೆ, ಲೊಕೇಶನ್ ಬರುತ್ತೆ, ಅವ್ರ ಫೋನ್ ನಂಬರ್ ಇರುತ್ತೆ. ಆಮೇಲೆ ಹೋಗ್ಬಿಟ್ಟು ಸೆಕ್ಯೂರಿಟಿ ಗೇಟಲ್ಲಿ ಫಸ್ಟ್ ಎಂಟ್ರಿ ಮಾಡಿಸ್ತೀವಿ. ಆಮೇಲೆ ಅವ್ರು ಅಲೌಡ್ ಕೊಟ್ಟರೆ ಮಾತ್ರ ಒಳಗಡೆ, ಇಲ್ಲ ಗೇಟಲ್ಲೇ ಕೊಡಬೇಕು ಅಂದರೆ ಒಂದು ಸತಿ ಕಾಲ್ ಮಾಡಿ OTP ಇಸ್ಕೊಂಡು ಫೋಟೋ ತೊಗೊಂಡು ಗೇಟಲ್ಲಿ ಕೊಡಬೇಕು. ಇಲ್ಲ ಡೋರ್ ಡೆಲಿವರಿನೇ ಮಾಡಬೇಕು ಅಂದರೆ ಅದೆಷ್ಟೇ ಕಷ್ಟ ಆದ್ರೂ ಡೋರ್ ಡೆಲಿವರಿ ಮಾಡಲೇಬೇಕು ಮೇಡಮ್. ಅವ್ರು ಎಂಥ ಪ್ರಾಬ್ಲಮ್ ಇದ್ದರೂ ಡೋರ್ ಡೆಲಿವರಿ ಮಾಡಲೇಬೇಕು, ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಕೆಲವು ಸತಿ ಅಮೆಝಾನ್ ಆಗಿರಲಿ, ಯಾವುದೇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಎಕ್ಸಾಕ್ಟ್ ಟೈಮ್ ಅವ್ರು ಡೆಲಿವರಿದು ಅಂತ ಹೇಳಲ್ಲ. ಈಗ ಔಟ್ ಫಾರ್ ಡೆಲಿವರಿ, ಇಟ್ ವಿಲ್ ರೀಚ್ ವಿದಿನ್ 9 PM, ಇಟ್ ವಿಲ್ ರೀಚ್ ಬಿಫೋರ್ 10 AM, ಈ ಥರ ಎಲ್ಲ ಕೊಡ್ತಾರಲ್ಲ. ಸೊ ಈಗ ನಿಮಗೆ 80 ಬಂದಿರುತ್ತೆ ಅನ್ಕೊಳ್ಳೋಣ, ಇವತ್ತಿಂದೇ ಡೇಟಾ. 80ರಲ್ಲಿ ಯಾರ ಮನೆಗೆ ಫಸ್ಟ್ ಹೋಗಬೇಕು, ಯಾರು ಲಾಸ್ಟ್ ಹೋಗಬೇಕು, ಅದು ನೀವೇ ಡಿಸೈಡ್ ಮಾಡೋದು? ನಾವೇ ಡಿಸೈಡ್. ಹೆಂಗೆ ಡಿಸೈಡ್ ಮಾಡ್ತೀರಾ? ನಮಗೆ ಯಾವುದು ಇವಾಗ ಫಸ್ಟು ಒಂದು ರೂಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಮೇಡಮ್. ನಾವು ಇಲ್ಲಿಂದ ಫಸ್ಟಿಂದನೇ ಡೆಲಿವರಿ ಯಾವ ಕಡೆಯಿಂದ ಹೋದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆ ಕಡೆಯಿಂದನೇ ಡೆಲಿವರಿ ಮುಗಿಸ್ಕೊಂಡು ಲಾಸ್ಟಿಗೆ ಆಫೀಸಿಗೆ ಹೋಗೋ ಟೈಮಲ್ಲಿ ಯಾವ್ದು ಸಿಗುತ್ತೋ ಅಪಾರ್ಟ್ಮೆಂಟ್ ಅದು ಮಾಡ್ಕೊಂಡು ಆಫೀಸಿಗೆ ಹೋಗ್ತೀವಿ ಮೇಡಮ್. ಒನ್ಸ್ ನಿಮಗೆ ಮೊಬೈಲ್ ಫೋನಿಗೆ ಎಲ್ಲ ಡೀಟೇಲ್ಸ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಬಂದಮೇಲೆ ಆಫೀಸ್ಗೆ ಹೋಗ್ತೀವಿ ಮೇಡಮ್. ಆಫೀಸ್ಗೆ ಹೋಗ್ಬಿಟ್ಟು ನಮಗೆ ಅಂತಲೇ ಒಂದು ಮೂಟೆ ಎಲ್ಲ ಇಟ್ಟಿರ್ತಾರೆ. ನಿಮ್ಮ ಆಫೀಸ್ ಅಂದರೆ ಏನು, ವೇರ್ ಹೌಸಾ? ಹಾಂ, ವೇರ್ ಹೌಸು. ಅಲ್ಲಿಗೆ ಹೋಗಿ ದೆನ್ ಪಾರ್ಸಲ್ ಎಲ್ಲ ತೊಗೊಳಕ್ಕೆ ನಿಮಗೆ ಸಪ್ರೇಟಾಗಿ ಗಾಡಿ ಕೊಡ್ತಾರಾ? ಇಲ್ಲ, ನಮ್ಮದೇ 2 ವೀಲರ್ಸ್ ಅಂತ. ಮತ್ತು ದೊಡ್ಡ ದೊಡ್ಡ ಪಾರ್ಸಲ್ಗಳಿದ್ರೆ ಅದನ್ನು ಮಾಡ್ಬೇಕು ಮೇಡಮ್. ಅದು ಸಪ್ರೇಟಾಗಿ ಒಂದು ಕಡೆ ಇಟ್ಬಿಡ್ತೀವಿ. ಚಿಕ್ಕದೆಲ್ಲ ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ದೊಡ್ಡದು ಪಾರ್ಸಲ್ಲು ಡೆಲಿವರಿ ಮಾಡ್ತೀವಿ. ಒಂದೊಂದೇ ಇಟ್ಕೊಂಡು ಡೆಲಿವರಿ ಮಾಡಲೇಬೇಕು. ಇಲ್ಲಿವರೆಗೂ ಒಂದು 10,000 ಡೆಲಿವರಿ ಏನು ಮಾಡಿದ್ದೀರಾ? ಕಷ್ಟದ ಕೆಲಸ ಅಲ್ವಾ? ಕಷ್ಟನೇ, ತುಂಬ ಕಷ್ಟ ಇದೆ ಮೇಡಮ್. ಆ ಕೆಲಸ ಲೇಡೀಸ್ ಮಾಡೋಕ್ಕಾಗಲ್ಲ. ಮತ್ತು ಯಾಕೆ ಇದಕ್ಕೆ ಬಂದ್ರಿ? ಟೈಮು. ಅಂದರೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೇಳಿದ್ರಿ. ಫ್ಲೆಕ್ಸಿಬಿಲಿಟಿ ಅಂದರೆ ಈ ಉದಾಹರಣೆಗೆ 80 ಇದೆ ಅಂತಂದರೆ ಕೆಲವು ಸತಿ ಮಾಡಲೇಬೇಕಲ್ವಾ? ಕೆಲವು ಸತಿ ಫ್ಲೆಕ್ಸಿಬಿಲಿಟಿ ಹೇಗಿರುತ್ತೆ ಹಾಗಿದ್ರೆ? ಮಾಡಲೇಬೇಕು ಮೇಡಮ್. ಇಲ್ಲ ಅಂದರೆ ನಾವು ರಜಾ ಬೇಕು. ಇವಾಗ ನಮಗೆ ಒಬ್ಬೊಬ್ಬರಿಗೆ ಅಂತ ಒಂದೊಂದು ರೂಟ್ ಫಿಕ್ಸ್ ಮಾಡಿರ್ತಾರೆ ಮೇಡಮ್. ಆ ರೂಟಲ್ಲಿ ಬೇರೆಯವ್ರು ಬಂದು ಆ ರೂಟ್ ಮುಟ್ಟಲ್ಲ. ಆ ರೂಟಿಗೆ ನಾವು ಹೋಗಲೇಬೇಕು. ಆ ರೂಟಿಗೆ ನಾವು ಇವತ್ತು ರಜಾ ಬೇಕು ಅಂದರೆ ನಾವು ಒಂದು ವಾರ ಮುಂಚಿತವಾಗಿ ರಜಾ ಕೇಳಬೇಕು. ಅಂದರೆ ಬೇರೆಯವ್ರು ಯಾರು ಫಿಕ್ಸ್ ಮಾಡ್ತಾರೆ. ಸೊ ಲಾಸ್ಟ್ ಮಿನಿಟ್ ಹುಷಾರಿಲ್ಲ ಮತ್ತು ಅಥವಾ ದೇಹಕ್ಕೇನೋ ಸಮಸ್ಯೆ ಆಯಿತು ಇವೆಲ್ಲ ಆದರೆ ಅದಾದರೆ ಎಮರ್ಜೆನ್ಸಿ ಇದ್ದರೆ ನಮ್ಮ ID ಬೇರೆಯವ್ರಿಗೆ ಕೊಡ್ತಾರೆ, ಮಾಡಿಸ್ತಾರೆ. ಈ ಥರ ಆಗಿದೆ ಅಂದರೆ ನಮ್ಮ ID ಬೇರೆಯವ್ರಿಗೆ ಕೊಟ್ಟು ID ಮೇಲೆ ಅವರು ಕೆಲಸ ಮಾಡ್ತಾರೆ. ಒಂದು ವಾರ ಬಿಟ್ಟು ಆ ಅಮೌಂಟ್ ನಾವು ಕೊಡಬೇಕು. ಸೊ ಆ ದುಡ್ಡು ಅಮೌಂಟ್ ಅವ್ರಿಗೆ ಕೊಡಲೇಬೇಕು. ಸೊ ನಾವು ಕೊರಿಯರ್ ಬಗ್ಗೆ ಹೇಳಿದ್ರಿ, ಚಿಕ್ಕದು ದೊಡ್ಡದು ಪ್ರಯಾರಿಟೈಸ್ ಹೇಗೆ ಮಾಡ್ತೀರಾ ಅಂತ. ಮುಂದೆ ಇಲ್ಲಿಗೆ ಹೆಂಗೆ ಅಟ್ಯಾಚ್ ಆದ್ರಿ? ಅಂದರೆ ಈ ಥರದ್ದು ಒಂದು ಕೆಲಸ ಇದೆ ಅಂತ ಹೇಗೆ ಗೊತ್ತಾಯಿತು? ಮತ್ತು ಏನೇನು ಡಾಕ್ಯುಮೆಂಟ್ಸು ಎಲ್ಲ ಹೆಂಗೆ ಆನ್ಬೋರ್ಡಿಂಗ್ ಹೆಂಗಾಯಿತು? ಮೇಡಮ್, ನಾನು 16 ವರ್ಷಕ್ಕೆ ಬೆಂಗಳೂರಿಗೆ ಬಂದಿರೋದು. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದೆ. ಆಮೇಲೆ ಮ್ಯಾರೇಜ್ ಆಯಿತು, ಮಗುಗಿಗೂ ಎಲ್ಲ ಆಯ್ತು ಅಷ್ಟೇ, ಮನೇಲೇ ಇದ್ವಿ.
ಆಮೇಲೆ ತಿರ್ಗಾ ಗಾರ್ಮೆಂಟ್ಸಿಗೆ ಹೋಗ್ಬೇಕು, ಯಾಕಂದರೆ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಇಬ್ಬರು ದುಡಿದ್ರೆ ಜೀವನ ಇಲ್ಲ ಅಂದ್ರಿಲ್ಲ. ಆಮೇಲೆ ತಿರ್ಗಾ ಗಾರ್ಮೆಂಟ್ಸ್ ಬಿಟ್ಟು ಬೇಡ ನಮ್ಮನೆಯವರು ಮನೆಯಲ್ಲೇ ಇರೋ ಅಂದರು. ನಮ್ಮನೆಯವ್ರಿಗೆ ಹೈ ಶುಗರ್ ಜಾಸ್ತಿ. ಆಮೇಲೆ ಮಗು ಆಯಿತು ಮೇಡಮ್. ಮಗು ಆದಮೇಲೆ ನಾವು ಇದ್ದಿದ್ದು ಕೋರಮಂಗಲ. ಕೋರಮಂಗಲದಿಂದ ಇಲ್ಲಿಗೆ ಶಿಫ್ಟ್ ಆದ್ವಿ. ಆಮೇಲೆ ಇಲ್ಲಿ ಮಕ್ಕಳು ಎಜುಕೇಷನ್ ಅಲ್ಲಾದರೆ ಜಾಸ್ತಿ ಎಜುಕೇಷನ್ ಅಂದ್ಬಿಟ್ಟು ಇಲ್ಲಿ ಶಿಫ್ಟ್ ಆದ್ವಿ, ಇಲ್ಲಿ ಕಮ್ಮಿ ಇರುತ್ತೆ ಅಂದ್ಬಿಟ್ಟು. ತಿರ್ಗಾ ನಮ್ಮ ಮನೆಯವರಿಗೆ ಶುಗರ್ ಅಟ್ಯಾಕ್ ಆಯ್ತು ಮೇಡಮ್. ಅವಾಗ ನಮ್ಮ ಮನೆಯವರು ಓಲಾ ಉಬರ್ ಅಂತ ಓಡಿಸ್ತಿದ್ರು. ನಮ್ಮದು ಒಂದು 2-3 ಕಾರ್ ಇಟ್ಕೊಂಡು ಡೈವರು ಅದು ಇದು ಇಟ್ಕೊಂಡಿದ್ವಿ. ಕೊರೋನಾ ಟೈಮಲ್ಲಿ ಎಲ್ಲ ಮಾರಿಬಿಟ್ವಿ ಮೇಡಮ್. ಹೌದಾ? ಮಾರಿಬಿಟ್ವಿ. ಆಮೇಲೆ ತಿರ್ಗಾ ಬಂದುಬಿಟ್ಟು 2 ತಿಂಗಳು ಕೆಲಸ ಇಲ್ವಲ್ಲ, ನಾನೇನು ಮಾಡಿದೆ, ನಮ್ಮ ಮನೆಯವರು ನೀನು ಹೋಗಬೇಡ ಇರು, ನಾನು 2 ತಿಂಗಳು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂತ ಸೆಕ್ಯೂರಿಟಿ ಕೆಲಸ ಮಾಡಿದೆ. 2 ತಿಂಗಳು ಸೆಕ್ಯೂರಿಟಿ ಕೆಲಸ ಮಾಡಿಬಿಟ್ಟು ಮನೆಗೆ ಏನು ಬೇಕು ರೇಷನ್ ಎಲ್ಲ ತಂದು ಹಾಕೊಂಡ್ವಿ. ಆಮೇಲೆ 2 ತಿಂಗಳು ಲಾಕ್ಡೌನ್ ಮುಗೀತಲ್ವ. ಆಮೇಲೆ ತಿರ್ಗಾ ಇವರು ನಾನು ಡ್ಯೂಟಿಗೆ ಹೋಗ್ತೀನಿ ಅಂದ್ಬಿಟ್ಟು ಗಾಡಿ ಎಲ್ಲ ಮಾರಾಕ್ಬಿಟ್ಟು ಲೋನ್, ನಿಂತಿರೋ ಗಾಡಿಗೆ 15,000 ಸಾವಿರ ಲೋನ್ ಕಟ್ಟಬೇಕಲ್ಲ ಮೇಡಮ್. ತಿಂಗಳಿಗೆ 70,000 ಸಾವಿರ ಲೋನ್, ನಿಂತಿರೋ ಗಾಡಿಗೆ 80,000 ಲೋನ್ ಕಟ್ತಿದ್ವಿ. ಆಮೇಲೆ ತಿರ್ಗಾ ಒಡವೆಗಳೆಲ್ಲ ಇಟ್ಬಿಟ್ಟು ಎಲ್ಲನೂ ತೀರಿಸ್ಬಿಟ್ಟು ಎಲ್ಲ ಮಾರಿಬಿಟ್ವಿ. ಲಾಸ್ಟಿಗೆ ಆಟೋ ತೊಗೊಂಡ್ರು. ಆಮೇಲೆ ನಾನು ಸುಮ್ಮನೆ ಮನೇಲಿದ್ದೆ, ಕೂತ್ಕೊಂಡಿದ್ದೆ. ಆಮೇಲೆ ಬೇಡ ಹೋಗೋದು ಅಂದರು. ಆಟೋದಲ್ಲಿ ಏನು ಬರುತ್ತೆ, 2 ಮಕ್ಳು, ಹೆಣ್ಮಕ್ಳು ಬೇರೆ. ಆಮೇಲೆ ತಿರ್ಗಾ ಸರಿ ನಾನು ಹೋಗ್ತೀನಿ ಅಂದರೆ 1 ವಾರ ಗಾರ್ಮೆಂಟ್ಸಿಗೆ ಹೋದೆ ಮೇಡಮ್. ಅಲ್ಲಿ ನನ್ನ ಕೈಯಲ್ಲಿ ಆಗಲಿಲ್ಲ, ಯಾಕಂದ್ರೆ ಮಕ್ಳು ನೋಡಬೇಕಾಗಿತ್ತು. ಆಮೇಲೆ ಬಿಟ್ಟು ಹಿಂಗೆ ರೋಡಲ್ಲಿ ಬರ್ತಾ ಇರುವಾಗ ಮೀನಾಕ್ಷಿ ಲೇಔಟ್ ಅಂತ ಇದೆ ಮೇಡಮ್, ಇಲ್ಲಿ ರಾಯಸಂದ್ರ ಲೇಕ್ ಹತ್ರ. ಅಲ್ಲಿ ಬರುವಾಗ ಒಂದು ಎಲ್ಲ ಫುಲ್ಲು ಗೋಡನ್, ದೊಡ್ಡ ಗೋಡನ್ ಮೇಡಮ್. ಅಲ್ಲಿ ಎಲ್ಲ ಪಾರ್ಸಲ್ ಎತ್ತಿ ಹಾಕ್ತಾಯಿದ್ರು. ನಾನೇನೋ ಬಟ್ಟೆ ಗೋಡನ್ ಏನೋ ಬಿಡು ಅಂದ್ಬಿಟ್ಟು ಒಳಗಡೆ ಹೋದೆ. ಆಮೇಲೆ ಸೆಕ್ಯೂರಿಟಿ ಕರೆದ್ಬಿಟ್ಟು ಲೇಡೀಸಿಗೆಲ್ಲ ಅಲೌಡ್ ಇಲ್ಲ ಇಲ್ಲಿ ಅಂದರು. ಆಮೇಲೆ ಒಳಗಡೆ ಮ್ಯಾನೇಜರ್ ಬಂದುಬಿಟ್ಟು ಸೆಕ್ಯೂರಿಟಿಗೆ ಬೈದರು, ನಿಮ್ಗೇನು ಲೇಡೀಸಿಗೆ ಅಲೌಡ್ ಇಲ್ಲ ಅಂತ ನಾನೇನು ನಿಮ್ಗೆ ಹೇಳಿದ್ನ, ಹಂಗಿಂಗೆ ಅಂದರು. ಅವ್ರು ನಮ್ಮನ್ನು 1 ವಾರದಿಂದ ನಾನು ನೋಡ್ತಾನೆ ಇದ್ದರು. ಒಳಗಡೆ ಮ್ಯಾನೇಜರು ನಾನು ಗಾಡಿ ಓಡಿಸೋದು, ಕೆಲ್ಸಕ್ಕೆ ತಿರ್ಗೋದು, ಅವ್ರು ನಾನು ನೋಡ್ತಾನೆ ಇದ್ದರು. ನಾನು ಚೆನ್ನಾಗಿ ಗಾಡಿ ಓಡಿಸ್ತಿದ್ನಲ್ಲ, 2 ವೀಲರ್. ಆಮೇಲೆ ಗಾಡಿ ಇದೆಯಲ್ಲಮ್ಮ ನಿಂದು ಅಂದರು. ಹೌದು. ಲೈಸೆನ್ಸ್ ಇದೆಯಾ ಅಂದರು. ಹ್ಞೂ ಇದೆ ಅಂದೆ. ಡೆಲಿವರಿ ಮಾಡ್ತೀಯಾ ಅಂದರು. ನನಗೆ ಶಾಕ್ ಆಯಿತು, ಯಾಕಂದ್ರೆ ನನಗೆ ಎಜುಕೇಷನ್ ಇಲ್ಲ. ನಾನು ಬರೀ 5ನೇ ಕ್ಲಾಸ್ ಓದಿರೋದು. ಅಡ್ರೆಸ್ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿಲ್ಲ, ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಏನೂ ಗೊತ್ತಿಲ್ಲ. ಹೆಂಗೆ ಸರ್ ಮಾಡೋದಿದು ಅಂದೆ. ಏನೂ ಇಲ್ಲ, 1 ದಿನ ಟ್ರೈನಿಂಗ್ ಕಳಿಸ್ತೀನಿ, ಏರಿಯಾಗಳು ನೋಡ್ಕೊಳ್ಳಿ ಅಂದರು. ಏರಿಯಾ ತೋರಿಸ್ತೀರಾ, ಎಲ್ಲ ತೋರಿಸ್ತೀರಾ, ಬಟ್ ಅಡ್ರೆಸ್ ಅವ್ರ ಹೆಸರು ಓದಬೇಕಲ್ಲ ಸರ್, ನನಗೆ ಗೊತ್ತಿಲ್ವಲ್ಲ. ಅದು ಮೇನು. ಅದಕ್ಕೆ ಇಂಗ್ಲೀಷ್ ಬೇಕಲ್ವಾ, ಎಲ್ಲ ಲೇಬಲ್ಸ್ ಇಂಗ್ಲೀಷಲ್ಲೇ ಇರೋದಾ? ಆಮೇಲೆ ಇವ್ರಿಗೆ ಕೊಟ್ಟು ಆಮೇಲೆ ಕನ್ಫ್ಯೂಸ್ ಬೈಸ್ಕೋಬೇಕಲ್ಲ, ಅದು ಬೇರೆ ಭಯ ಆಗೋಯ್ತು. ಆಮೇಲೆ 1 ತಿಂಗಳು ನನ್ನ ಮಗಳ ಕೈಯಲ್ಲಿ ನಾನು ಒಂದು ಸ್ವಲ್ಪ ಒಂದು 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂ ಸ್ವಲ್ಪ ನಾನು ಓದಿದೆ ಮೇಡಮ್. ನಾನು ಅವ್ರು ಹೇಳ್ಕೊಟ್ಲು ನನ್ನ ಮಗಳು ನನಗೆ. ಅವಳು ನಿಮ್ಗೆ ಇಂಗ್ಲೀಷ್ ಹೇಳ್ಕೊಡ್ಲಾ? ಸೋ ನೈಸ್. ಅಮ್ಮ ಎ ಅಂದ ಬಂದರೆ ಈ ಅಕ್ಷರ, ಈ ಹೆಸರು ಬರುತ್ತೆ. ಬಿ ಅಂದರೆ ಬಂದರೆ ಈ ಅಕ್ಷರ ಬರುತ್ತೆ, ನೋಡ್ಕೊ. ಆಮೇಲೆ ನಮ್ಮ ಹಸ್ಬೆಂಡಿಗೆ ಆ ಹೆಸರು ಫೋಟೋ ತೆಗೆದ್ಬಿಟ್ಟು ಇದೇನು ಹೆಸರು ಓದು, ಇದೆಲ್ಲಿ ಬರುತ್ತೆ ಓದು ಅಂದ್ಬಿಟ್ಟು ನಮ್ಮ ಮನೆಯವರಿಗೆ 1-2 ತಿಂಗಳು ಫೋಟೋ ಹೊಡೆದು ಕಳಿಸ್ತಿದ್ದೆ. ನನಗೆ ಹಿಂದಿ ಬರಲ್ಲ ಮೇಡಮ್, ಏನೂ ಬರಲ್ಲ. ಆಮೇಲೆ ಕಾಲ್ ಹಾಕ್ಬಿಟ್ಟು ಮಾತಾಡಿಸ್ತಿದ್ದೆ. ಇದೆಲ್ಲಿ 1 ವರ್ಷ ಕಷ್ಟಪಟ್ಟೆ ಮೇಡಮ್ ನಾನು ಈ ಕೆಲಸ ಕಲಿಬೇಕು ಅಂತ. ಆಮೇಲೆ ಸ್ವಲ್ಪ ಒಂದು ಹಳೆ ಮಾತಿದೆ, ಮನಸ್ಸಿದ್ರೆ ಮಾರ್ಗ ಅಂತ. ಆಟೋನ ಕಲಿಸಿದ್ರು, ಆಟೋನೂ ಓಡಿಸ್ತೀನಿ ಮೇಡಮ್. ಸೊ ಆಟೋ ಬರುತ್ತೆ, 2 ವೀಲರ್ ಓಡ್ಸಕ್ಕೆ ಬರೋದ್ರಿಂದ ಡೆಲಿವರಿ ಹೇಗೆ ಮಾಡೋದು, ಇಂಗ್ಲೀಷ್ ಬರದೆ ಇಂಗ್ಲೀಷನ್ನು ಕಲಿತು ಅಂದರೆ ಲೈಫ್ ಜೊತೆಗೆ ಏನೇ ಕೊಟ್ಟರು ಏನೋ ಒಂದು ದಾರಿ ನಾನು ಹುಡ್ಕೋತೀನಿ ಅಂತ ನಿಮ್ಮ ದಾರಿನ ಹುಡ್ಕೊಂಡು ಅದಕ್ಕೆ ಹೊಡೆದಾಡಿದ್ದೀರಾ. ಮಾಡಬೇಕಲ್ವಾ ಮೇಡಮ್. ಅವ್ರು ಶುಗರ್ ಬೇರೆ ಜಾಸ್ತಿ, ಯಾವ ಹೊತ್ತಲ್ಲಿ ಹೆಂಗೆ ಮಲಗ್ತಾರಂತ ಗೊತ್ತಾಗಲ್ಲ. ಈ ಥರ ಕಥೆಗಳೆಲ್ಲ ಕೇಳಿದಾಗ ನಿಜವಾಗ್ಲೂ ಕೆಲವು ಸತಿ ನನಗಿದಾಗಲ್ಲ, ನನಗಿದು ಬರಲ್ಲ, ಬೇರೆನೋ ನೋಡ್ಕೋತೀನಿ ಅನ್ನೋರಿಗೆ ನಿಜವಾಗ್ಲೂ ನೀವು ಮಾದರಿ. ಸೊ ನಿಮ್ಮ ಆ ದಿನಗಳು ಈ ಇಂಗ್ಲೀಷೆಲ್ಲ ಕಲಿತಾ ಇದ್ದಾಗ ಮಕ್ಕಳ ಹೆಲ್ಪೆಲ್ಲ ತೊಗೊಂಡು ಆ 1 ವರ್ಷ ಏನೊಂದು ಬದಲಾವಣೆ ಇತ್ತಲ್ಲ. ಯೂಶಲಿ ಹೇಳ್ತಾರೆ ಚೇಂಜ್ ಇಸ್ ಅನ್ಕಂಫರ್ಟಬಲ್ ಇನ್ ದ ಬಿಗಿನಿಂಗ್ ಅಂತ. ಅಂದರೆ ಏನಾದ್ರು ಹೊಸ ಬದಲಾವಣೆ ಆಗ್ತಾ ಇದ್ದಾಗ ಅದರಲ್ಲಿ ಒಂದಷ್ಟು ಇರಿಸುಮುರುಸಿರುತ್ತೆ, ಸರಿಯಾಗಿ ಕೆಲವುದು ಆಗತ್ತೋ ಇಲ್ವೋ ಅನ್ನೋ ಭಯ ಇರುತ್ತೆ. ಮುಂದೆ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ. ಸೊ ಈ ಥರದ್ದೆಲ್ಲ ನಿಮ್ಮ ಮನಸ್ಸಿಗೆ ಏನಾದ್ರು ಬಂದಿತ್ತಾ? ಹೇಗೆ ನೋಡ್ತಾ ಇದ್ರಿ ಆ ಒಂದು ಫೇಸ್ ಆಫ್ ಲೈಫ್ನ? ಫಸ್ಟ್ ಮೊದಲ ವರ್ಷ ತುಂಬ ನರ್ಕ ಮೇಡಮ್ ಅದು. ಅಂದರೆ ಇವಾಗ ಡೆಲಿವರಿ ಮಾಡೋಕ್ಕೆ ಹೋದಾಗ ಆ ಥರ ಅನುಭವ ಏನಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಮೇಡಮ್. ಆ ಥರ ಘಟನೆಗಳು ಆಗ್ತವೆ. ಅಂದರೆ ಯಾವುದು ನಿಮಗೆ ಹೇಳ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿದ್ದೀರೋ ಒಳಗಡೆ ಇವಾಗ
ಒಂದು 20 ಜನ 30 ಜನ ಒಳಗಡೆ ಹುಡುಗರು ಇರ್ತಾರೆ ಮೇಡಮ್. ಅಲ್ಲಿ ಹೋಗಿ ಒಂದು ಲೇಡಿ ಕೆಲಸ ಮಾಡಬೇಕಂದ್ರೆ ಹೆಂಗಿರುತ್ತೆ ಹೇಳಿ. ಸರಿ, ನಾವು ಇದು ಇರಬೇಕು, ಸ್ವಲ್ಪ ಜೋರಿದ್ರೆ ಮಾತ್ರನೇ ಅಲ್ಲಿ. ಅಂದರೆ ನೀವು ಅಲ್ಲಿ ಹೋಗಿ ನಿಮ್ಮ ಕೊರಿಯರ್ಗಳು ಹುಡ್ಕೋಬೇಕಾ ಅಥವಾ ಸೆಪರೇಟಾಗಿ ಇಟ್ಟಿರ್ತಾರೆ? ಅಂದರೆ ಎಲ್ಲಿ ಸಮಸ್ಯೆ ಬರುತ್ತೆ? ಅಥವಾ ಒಂಥರ ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯುತ್ತಲ್ಲ ಆ ಥರನೇ ಆಗುತ್ತೆ ಮೇಡಮ್. ಒಂದು ಹೆಂಗ್ಸ್ ಬಂದ್ಲು ಅಂತ ಸರಿಯಾಗಿ ನೋಡೋದು ದೃಷ್ಟಿ ಅವ್ರ ಹತ್ರ ಚೆನ್ನಾಗಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಅವ್ರ ಹತ್ರ ನಾವು ನಗಾಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಅಲ್ಲಿ ಕೆಲಸ, ಇಲ್ಲ ಅಂದರೆ ಇಲ್ಲ. ನೀವು ಮುಖ ಗಂಡು ಮಾಡ್ಕೊಂಡಿದ್ರೆ ಬೇರೆ ಬೇರೆ ರೂಟಿಗೆ ಕಳಿಸ್ತಾರೆ, ಹತ್ರ ರೂಟಿಗೆ ಕಳಿಸಲ್ಲ. ನಮ್ಗೆ ಯಾವುದು ಕಷ್ಟ ರೂಟು, ಯಾವುದು ನಿಮ್ಗೆ ಆಗಲ್ಲ ಅನ್ನೋ ರೂಟಿಗೆ ಅವರು ಕಳಿಸ್ತಾರೆ. ನಮ್ಗಾಗಿದೆ ಮೇಡಮ್ ಆ ಥರ. ನಾನು ಅಲ್ಲಿ ಹೋಗಿ ಮಾಡಿದ್ದೀನಿ ಆ ಥರ ಕೆಲಸ. ಎಲ್ಲವನ್ನೂ ನೋಡಿ ಆಯಿತು, ಕೊಡಿ ನಾನು ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಂಡ್ರಿ. ಕೊಡಿ ನಾನು ಮಾಡ್ತೀನಿ, ಮಾಡಬೇಕಾ ಮಾಡ್ತೀನಿ, ಕೊಡಿ ಅಷ್ಟೇ. ಸೊ ಈಗ ಹೋಗ್ತಾ ಹೋಗ್ತಾ ಹೇಗೆ ಬದಲಾಯಿತು? ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಯ್ತಲ್ಲ ಮೇಡಮ್, ಇವ್ರು ಯಾವ ರೂಟ್ ಆದರೂ ಮಾಡ್ತಾರೆ, ಎಲ್ಲಾದರೂ ಮಾಡ್ತಾರೆ. ಇದು ಅಮೆಝಾನ್ ಇಲ್ಲ ಅಂದರೂ ಫ್ಲಿಪ್ಕಾರ್ಟ್ಗೆ ಹೋಗಿ ಮಾಡ್ತಾರೆ, ಫ್ಲಿಪ್ಕಾರ್ಟ್ ಇಲ್ಲ ಅಂದರೆ ಮೀಶೋದಲ್ಲಿ ಮಾಡ್ತಾರೆ. ಸ್ವಲ್ಪ ಮಾತಿದೆಯಲ್ಲ, ಬಗ್ಗದಷ್ಟು ಬಗ್ಗಿಸ್ತಾರೆ, ನಿಂತ್ಕೊಂಡ್ರೆ ಗೊತ್ತಾಗತ್ತೆ ಓ ಇವ್ರ ಹತ್ರ ಏನೋ ನಡೆಯಲ್ಲ ಅನ್ನೋದು, ದಾರಿಗೆ ಬರ್ತಾರೆ ಅನ್ನೋದು ನಿಮಗೆ ನಿಮ್ಮ ಅನುಭವ ಹೇಳ್ಕೊಟ್ಟಿರೋ ಪಾಠ. ಸತ್ಯ ಅವರೇ, ಈಗ ಎಷ್ಟೋ ಹೆಣ್ಮಕ್ಳು ನಾವು ನೋಡ್ತೀವಿ ಬೆಂಗಳೂರಿಗೆ ಬಂದಮೇಲೆ ಫ್ಲೆಕ್ಸಿಬಿಲಿಟಿ ಇರೋ ಕೆಲಸಕ್ಕೆ ಅಂತ ಹುಡುಕ್ತಾ ಇರ್ತಾರಲ್ಲ, ಅವ್ರಿಗೆ ನೀವು ಹೆಂಗೆ ಅಟ್ಯಾಚ್ ಆದ್ರಿ ಇದಕ್ಕೆ? ಏನೇನು ಡಾಕ್ಯುಮೆಂಟ್ಸ್ ಕೊಟ್ರಿ, ಏನೇನು ಕೇಳ್ತಾರೆ ಅವೆಲ್ಲ ಒಂಚೂರು ಹೇಳ್ಬೋದಾ? ಆಧಾರ್ ಕಾರ್ಡ್ ಕೇಳ್ತಾರೆ ಮೇಡಮ್, ಫ್ಯಾನ್ ಕಾರ್ಡ್ ಕೇಳ್ತಾರೆ, ಮೇನಾಗಿ ಗಾಡಿ ಲೈಸೆನ್ಸ್ ಕೇಳ್ತಾರೆ, 2 ವೀಲರ್ ಮತ್ತು ಗಾಡಿ ಲೈಸೆನ್ಸ್, ಮತ್ತು ಬ್ಯಾಂಕ್ ಅಕೌಂಟ್ ಅಷ್ಟೆ. ಬ್ಯಾಂಕ್ ಅಕೌಂಟ್, ಸ್ಮಾರ್ಟ್ ಫೋನ್. ಫೋನ್ ಬೇಕೇ ಬೇಕು ಸರ್. ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ಅಂದರೆ ಈಗ ನಿಮಗೆ ಡೆಲಿವರಿ ಅಸೋಸಿಯೇಟ್ಸ್ಗೆ ಸೆಪರೇಟ್ ಆ್ಯಪ್ ಇದೆಯಾ? ಇದಾವೆ. ಏನಕ್ಕ ಅದರ ಹೆಸರು? ಅದರಲ್ಲಿ ಪೆಕ್ಸ್ ಅಂತ ಇದೆ ಮೇಡಮ್, ಪೆಕ್ಸ್ ಅಂತ ಆ್ಯಪ್ ಇರುತ್ತೆ. ಅದು ಹಾಕ್ಬಿಟ್ಟು ಅವ್ರದ್ದೇ ಅಂತ ಸಪ್ರೇಟಾಗಿ ಆ್ಯಪ್ಗಳು ಇರ್ತವೆ, ಏನೇನೋ ಹಾಕ್ಬಿಟ್ಟು ಮಾಡಬೇಕು. ಸೊ ಪ್ರತಿಯೊಬ್ಬರಿಗೂ ಸೆಪರೇಟಾಗಿ ಎಲ್ಲ, ಅಮೆಝಾನ್ಗೆ ಬೇರೆ, ಫ್ಲಿಪ್ಕಾರ್ಟ್ಗೆ ಬೇರೆ? ಹೌದು. ಓಕೆ. ಸೊ ನೀವು ಆ ಥರ ಬೆಳಗ್ಗೆ ಆನ್ ಮಾಡಲೇಬೇಕು ಅದನ್ನು. ಆಮೇಲೆ ಎಷ್ಟು ಟೈಮ್ ಕೊಡಲೇಬೇಕು ದಿನಕ್ಕೆ? ಮೇಡಮ್ ಇದಕ್ಕೆ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಟೈಮ್ ಇರುತ್ತೆ ಮೇಡಮ್. ಇಲ್ಲಿ ಆ 10 ಗಂಟೆ ಒಳಗಡೆ ನೀವು ಯಾವಾಗಾದರೂ ಮುಗಿಸಿ ಅವರಿಗೆ ಉಳ್ದಿರೋ ಪ್ಯಾಕೇಜನ್ನು ಲೆಕ್ಕ ಕೊಟ್ಟು ದುಡ್ಡು ಲೆಕ್ಕ ಕೊಟ್ಟು ಬರ್ಬೇಕು ಮೇಡಮ್. ಸೊ ಈ ಡೆಲಿವರಿ ಅಸೋಸಿಯೇಟ್ಸ್ ಅಂತಂದರೆ ನಾವು ನಿಮ್ಮನ್ನು ಬರೀ ಪಾರ್ಸಲ್ ಇಸ್ಕೋಬೇಕಾದ್ರೆ ನೋಡ್ತೀವಿ, ಬಟ್ ನಿಮ್ಮ ವ್ಯವಸ್ಥೆನಲ್ಲಿ ಏನೇನಾಗಿದೆ ತೋರಿಸಿದ್ರಿ. ಮಧ್ಯದಲ್ಲಿ ಈ ಡೆಲಿವರಿ ಅಂತ ಅಂದ ತಕ್ಷಣವೇ ತುಂಬ ತಪ್ಪು ಕಲ್ಪನೆಗಳು ಒಂದಷ್ಟು ಇರುತ್ತೆ ಅಸೋಸಿಯೇಟ್ಸ್ನ ನೋಡಿ. ಆ ಥರ ಏನೇನೋ ತಪ್ಪು ಕಲ್ಪನೆಗಳಿದೆ ಡೆಲಿವರಿ ಪಾರ್ಟ್ನರ್ಸ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದರೆ? ತುಂಬಾ ಮೇಡಮ್, ತುಂಬಾ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ಹುಡುಗರ ಜೊತೆ ಕೆಲಸ ಮಾಡ್ತೀವಲ್ವ ಮೇಡಮ್, ಇವಾಗ ಒಂದು ಇವಾಗ ಒಂದು 10 ಜನ ಲೇಡಿ ಇದ್ದರೆ ಅದೇನು ಬರಲ್ಲ. ಇವಾಗ ಎಷ್ಟು ಜನ ಹುಡುಗರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಇವಾಗ ಬೇರೆಯವ್ರು ತೊಗೊಂಡವರು ನಮ್ಮನ್ನು ಅದೇ ಥರನೇ ನೋಡೋದು. ಇವಾಗ ಹುಡುಗರ ಜೊತೆ ಕೆಲಸ ಮಾಡ್ತಾಳೆ, ಸರಿ ಇದ್ದಾರ? ನಾವು ಏನೋ ಪಾರ್ಸಲ್ ಸಿಗುವಾಗ ಕೈ ಟಚ್ ಮಾಡೋದು, ಇಲ್ಲ ನನ್ನ ನಂಬರ್ ಅವ್ರಿಗೆ ಸಿಕ್ಕಿರುತ್ತೆ, ಅದಕ್ಕೆ ಕಸ್ಟಮರಿಗೆ. ಇವಾಗ ಅಪಾರ್ಟ್ಮೆಂಟವ್ರು ಹಂಗೆ ಮಾಡಲ್ಲ, ಅಪಾರ್ಟ್ಮೆಂಟವ್ರಾಗ ಇಲ್ಲದಲ್ಲಾಗಲಿ ಅವರು ಯಾರೂ ಆ ಥರ ಮಾಡಲ್ಲ. ಇವಾಗ ಲೋಕಲ್ ಪಾರ್ಸಲ್ ಏನು ಕೊಟ್ಟಿರ್ತೀವಿ ಆಚೆಗೆ ನಾವು, ಅವರು ನಮ್ಮ ನಂಬರ್ ಇಟ್ಕೊತಾರೆ. ನಮ್ಮ ನಂಬರ್ ಇಟ್ಕೊಂಡು ನಮಗೆ ಸುಮ್ಮನೆ ಫೋನ್ ಮಾಡೋದು, ನಮ್ಗೆ ಅಮೌಂಟ್ ಬಂದಿಲ್ಲ, ನಮ್ಮ ಪಾರ್ಸಲ್ ಇದೆ, ಅಯ್ಯೋ ನೀವು ಎಷ್ಟೊತ್ತಿಗೆ ಬರ್ತೀರಾ, ನೀವು ಎಲ್ಲಿದ್ದೀರಾ? ಇದನ್ನು ಹೇಗೆ ಎದುರಿಸಿದ್ರಿ? ಅದನ್ನೇನು ಆ ಥರ 1 ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ, 3ನೇ ಸತಿ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಹತ್ರ ಕೊಟ್ಬಿಡ್ತೀನಿ ಅಷ್ಟು. ಕಂಪ್ನಿಗೆ ಇವೆಲ್ಲ ಹೇಳಿರ್ತೀರಲ್ಲ? ಅಲ್ಲೇನಿಲ್ಲ, ಅಲ್ಲಿ ನಮಗೆ ಅಂತ ಯಾವ ಫೆಸಿಲಿಟಿ ಇಲ್ಲ ಮೇಡಮ್, ನಮಗೆ ಅಂತ ಯಾವುದು ಏನಿಲ್ಲ ಅಲ್ಲಿ. ಅವೆಲ್ಲ ನೀವೇ ನಾವೇ ಮಾಡ್ಕೋಬೇಕು. ಇಷ್ಟ ಇದ್ದರೆ ಬರಬೇಕು, ಇಲ್ಲ ಅಂದರೆ ಇಲ್ಲ. ಅದು ಹುಡುಗರು ಡೆಲಿವರಿ ಮಾಡೋದಲ್ವಾ ಮೇಡಮ್, ಲೇಡೀಸ್ ಅಲ್ವಲ್ಲ. ನಮಗೆ ಅಂತ ಯಾವುದೂ ಇಲ್ಲ ಅಲ್ಲಿ, ಫೆಸಿಲಿಟಿ ಯಾವುದೂ ಇಲ್ಲ. ನಾನು ಇನ್ನೊಂದು ಯಾವುದೋ ಹೀಗೆ ಪಾಡ್ಕಾಸ್ಟ್ ಅಂತ ನೋಡ್ತಾ ಇದ್ದಾಗ ಕೆಲವು ಸಂಗತಿಗಳ ಆಚೆಗೆ ಬಂತು. ಈಗ ಫೆಸಿಲಿಟಿಗಳು, ಈಗ ಬಾತ್ರೂಮ್ಗಳು, ರೆಸ್ಟಿಂಗ್ ಏರಿಯಾ, ಸೊ ನಿಮ್ಗೆ ಆ ಥರದ್ದೇನೂ ಇಲ್ವಾ ಅಕ್ಕ? ಅಲ್ಲಿಲ್ಲ, ಇದೆ ಮೇಡಮ್, ರೆಸ್ಟಿಂಗ್ ಅಲ್ಲಿ ಇದೆ, ವಾಶ್ರೂಮ್ ಎಲ್ಲ ಇದೆ. ಅದೇ ಎಲ್ಲ ಲೇಡೀಸ್ಗೂ ಜೆಂಟ್ಸ್ಗೂ ಸಪ್ರೇಟ್ ಇಲ್ಲ.
ಜೆಂಟ್ಸಿಗೆ ಮಾತ್ರ ಇರೋದು. ಅಯ್ಯೋ, ಅದರಲ್ಲೇ ನೀವು ನಾವು ಹೋಗಲ್ಲ ಮೇಡಮ್. ಅಪ್ಪ, ಅಂದರೆ ಇವೆಲ್ಲ ವೇರ್ ಹೌಸ್ಗಳಲ್ಲಿ ಇರೋ ಸಮಸ್ಯೆ. ಸೊ ಇದನ್ನ ಎಷ್ಟು ಜನ ಹೆಣ್ಮಕ್ಳಿದ್ದೀರಾ? ಈಗ ಉದಾಹರಣೆಗೆ 100 ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಎಷ್ಟು ಹೆಣ್ಮಕ್ಳಿದ್ದಾರೆ? ಇವಾಗ ನಾನು ಒಬ್ಬಳೇ ಇರೋದು, ಅಲ್ಲಿ ಯಾರು ಲೇಡಿ ಇಲ್ಲ, ನಾನು ಒಬ್ಬಳೇ. ಯಾರೋ ಹೆಣ್ಮಕ್ಳು ಹಂಗಿದ್ರೆ ಇವಾಗ ಇದನ್ನ ನೋಡಿ ಸೇರ್ಕೋಬೇಕಂತ ಇರೋರಿಗೆ ಮಾಡಲ್ಲ ಮೇಡಮ್, ಮಾಡಲ್ಲ. ಅಮೆಝಾನ್ದಲ್ಲಿ ಈ ನಮ್ಮ ಏರಿಯಾದಲ್ಲಿ ಅಮೆಝಾನ್ದಲ್ಲಿ ಇದ್ದಾರೆ, ಅವ್ರು ಗಂಡ ಹೆಂಡ್ತಿ ಇಬ್ಬರೇ ಇದ್ದಾರೆ. ಗಂಡ ಇರೋದ್ರಿಂದ ಹೆಂಡ್ತಿ ಇರೋದ್ರಿಂದ ಗಂಡ ಇದ್ದಾರೆ. ನಾವು ಮಾಡೋ ಕೆಲಸದಲ್ಲಿ 150 ಜನ 200 ಜನ ಇದ್ದಾರೆ ಮೇಡಮ್ ಇವಾಗ. ಅದರಲ್ಲಿ ನೀವು ಒಬ್ಬರೇ ಲೇಡಿ? ನಾನೊಬ್ಬರೇ. ಯಾರು ಹೆಣ್ಮಕ್ಳು ಬರ್ತಿಲ್ಲ ಅಕ್ಕ? ಮಾಡಲ್ಲ ಮೇಡಮ್ ಅವ್ರ ಕೆಲಸ. ಅಂದರೆ ಅವ್ರಿಗೆ ಮನಸ್ಸಿಲ್ಲ? ಇಲ್ಲ, ಮಾಡಲ್ಲ. ರಫ್ ಕೆಲಸ ಮೇಡಮ್ ಅದು. ಗಾಡಿ ಓಡಿಸ್ಬೇಕು, ಮಳೆಗಾಲದಲ್ಲಿ ಓಡಿಸ್ಬೇಕು, ಬೇಸಿಗೆಗಾಲದಲ್ಲಿ ಓಡಿಸ್ಬೇಕು, ಚಳಿಗಾಲದಲ್ಲಿ ಓಡಿಸ್ಬೇಕು. ಅವರು ಎಷ್ಟೊತ್ತಿಗೆ ರಾತ್ರಿ 6 ಗಂಟೆಗೆ ಅಸೈನ್ ಮಾಡಿದ್ರು ನೀವು ಎದ್ದು ಹೋಗೋ ಥರ ಧೈರ್ಯ ಇರಬೇಕು. ಅದು ಮೇನು. ಸರಿ, ಅನಿವಾರ್ಯನೋ ಅಥವಾ ಆಸೆ ಪಟ್ಟೆ ಇಲ್ಲಿಗೆ ಬಂದಿದ್ದು, ಇಲ್ಲಿಗೆ ಬಂದಮೇಲೆ ಅಟ್ಲೀಸ್ಟ್ ದುಡಿಯೋ ದುಡ್ಡಲ್ಲಿ ಸಮಾಧಾನ ಇದೆಯಾ? ದುಡ್ಡಿನ ವ್ಯವಸ್ಥೆ ಹೇಗಿದೆ? ದುಡ್ಡು ಚೆನ್ನಾಗಿದೆ, ದುಡ್ಡಿನ ವ್ಯವಸ್ಥೆ ಚೆನ್ನಾಗಿದೆ. ಅಂದರೆ ಇವಾಗ ಒಂದು ಗಾರ್ಮೆಂಟ್ಸಿಗೆ ಹೋದರೆ 10 ರಿಂದ 12 ಸಾವಿರ ಕೊಡ್ತಾರೆ ಮೇಡಮ್. 8-9 ಅವರ್ ಡ್ಯೂಟಿ ಮಾಡಬೇಕು, ಅಲ್ಲಿ ನಿಂತ್ಕೋಬೇಕು, 8 ಅವರ್ ನಿಂತ್ಕೋಬೇಕು, ಚೆಕಿಂಗ್ ಮಾಡಬೇಕು, ಬೈಸ್ಕೋಬೇಕು, ಅವ್ರ ಹತ್ರ ಎಲ್ಲ ಅನ್ಸ್ಕೋಬೇಕು. ಇದರಲ್ಲಿ ಹಂಗೆಲ್ಲ ಮ್ಯಾಮ್. ಒಂದು ಪಾರ್ಸಲಿಗೆ 18 ರೂಪಾಯಿ ಕೊಡ್ತಾನೆ. ಯಾವುದೇ ಎಷ್ಟೇ ಸೈಜಿಂದಿರಲಿ, ಚಿಕ್ಕದಿರಲಿ, ದೊಡ್ಡದಿರಲಿ, ಎಲ್ಲದಕ್ಕೂ ಒಂದು ಪಾರ್ಸಲ್ 18 ರೂಪಾಯಿ. 18 ರೂಪಾಯಿ. ಸೊ ನೀವು ದಿನಕ್ಕೆ 80 ರಿಂದ 100 ಅಂತ ಏನೇ ಮಾಡಿದ್ರು 18 ಇಂಟು ಆ್ಯಾವ್ರೇಜಿಂಗ್. ಸೊ ಆ್ಯಾವ್ರೇಜ್ ದಿನಕ್ಕೆ ಎಷ್ಟು ಸಿಗತ್ತಕ್ಕ ನಿಮ್ಮ ಅನುಭವದಲ್ಲಿ? ನಾನು ಒಂದು ಲೆಕ್ಕ ಇಡ್ತೀನಿ ಮೇಡಮ್, ಎಲ್ಲ ಕಟ್ಟು ಪೆಟ್ರೋಲು ನಮ್ಮ ಖರ್ಚು ಎಲ್ಲವೂ 1,000 ಮಾಡ್ತೀನಿ ಮೇಡಮ್ ಒಂದು ದಿನಕ್ಕೆ. ವಾವ್, ಕಷ್ಟದ ಕೆಲಸ ಆದ್ರೂ ಅಗೇನ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಹಳೆಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಎಷ್ಟೋ ಜನ ಹಿಂದೆ ಮುಂದೆ ನೋಡೋ ಒಂದು ವೃತ್ತಿ ಇದು. ಹೆಣ್ಮಕ್ಳಿಗೇನಾದರೂ ಒಂದು ಅಡ್ವೈಸ್ ಕೊಟ್ಟು, ಇಲ್ಲ ನೀವು ಇಲ್ಲಿಗೆ ಬರ್ಬೋದು ಅಂತ ಧೈರ್ಯ ತುಂಬೋ 4 ಮಾತುಗಳು ಹೇಳೋದಾದರೆ ಏನು ಟಿಪ್ಸ್ ಕೊಡ್ತೀರಾ ಅವ್ರಿಗೆ? ಯಾಕೆ ಈ ಥರ ಕೊರಿಯರ್ ಕೆಲಸಕ್ಕೆ ಅವರು ಡೆಲಿವರಿ ಅಸೋಸಿಯೇಟ್ ಆಗಿ ಸೇರ್ಕೋಬಹುದು ಅಂತ? ಮೇಡಮ್, ನಾವು ಧೈರ್ಯವಾಗಿ ಈ ಕೆಲಸ, ನೀವು ಸುಮ್ಮನೆ ಇವಾಗ ಎಷ್ಟೋ ಜನ ಕಷ್ಟ ಅಂತ ಇದ್ದಾರೆ, ಸಂಬಳ ಸಾಕಾಗ್ತಾ ಇಲ್ಲ, ನಾವು ಹಂಗೆ ಇಲ್ಲೋದ್ರೆ ಹಂಗೆ ಇಲ್ಲೋದ್ರೆ ಹಿಂಗೆ ಅಂತ ಮಾತಾಡ್ತಾರೆ ಲೇಡೀಸ್ಗಳು. ಆದರೆ ನಾವು ಕರೆಕ್ಟಾಗಿ ಚೆನ್ನಾಗಿದ್ದರೆ ಮೇಡಮ್, ಆಟೋನೂ ಓಡಿಸ್ಬೋದು, ಕೊರಿಯರೂ ಮಾಡ್ಬೋದು. ಆದರೆ ನಾವಿರೋದ್ರ ಮೇಲೆ ಡಿಫ್ರೆಂಟು, ನಮ್ಮ ಫ್ಯಾಮಿಲಿ ಮೇಲೆ ನಂಬಿಕೆ ಮೇಲೆ ಡಿಫ್ರೆಂಟು. ಫ್ಯಾಮ್ಲಿಗೆ ಇಂಪಾರ್ಟೆಂಟ್ ಕೊಡಬೇಕು. ಅವ್ರಿಗೆ ನಂಬಿಕೆ ಉಳಿಸ್ಕೊಂಡು ಮೇಡಮ್ ನೀವೆಲ್ಲರೂ ಜೀವನ ಎಂಥ ಕೆಲಸ ಆದರೂ ಮಾಡ್ಬೋದು, ಗತ್ತಾಗಿರ್ಬೋದು. ನಾವು ಕರೆಕ್ಟಾಗಿರೋದಂದರೆ ಏನಕ್ಕ ನಿಮ್ಮ ಅನುಭವದಲ್ಲಿ? ನಾವಂದರೆ ಅಲ್ಲೋದ್ರೆ ಹೆಂಗೋ ಹೆದರ್ಕೋಬಾರ್ದು. ನಾವು ಅಲ್ಲೋದ್ರೆ ಹೆಂಗೋ ಇವ್ರೇನಂತಾರೋ ಅವ್ರೇನಂತಾರೋ ಮನಸ್ಸಿಗೆ ಅಂಜಿ ನಡಿಬಾರ್ದು, ಧೈರ್ಯವಾಗಿರಬೇಕು. ಏನು ಅಂದರೆ ಯಾಕೆ ಅನ್ನೋ ಥರ ಇರಬೇಕು. ಹಾಗೆ ಇದ್ದರೆ ಮಾತ್ರ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಮೇಡಮ್. ಎಷ್ಟೋ ಹೆಣ್ಮಕ್ಳು ಇವತ್ತಿಗೂ ಹೆದರ್ತಾರಲ್ಲ, ಹೆದರಿಕೆಯನ್ನು ಮೆಟ್ಟಿ ನಿಲ್ಲೋದು ಹೇಗೆ ನಿಮ್ಮ ಅನುಭವದಲ್ಲಿ? ನೀವು ಹೇಗೆ ಮೆಟ್ಟಿ ನಿಂತ್ರಿ? ನೀವು ಯೂಸ್ ಮಾಡಿದ್ದ ಫಾರ್ಮುಲಾ ಏನು? ಯಾಕೆಂದರೆ ನನ್ನ ಫಾರ್ಮುಲಾ ಬೇರೆ, ನಿಮ್ಮದೇ ಬೇರೆ ಇರುತ್ತೆ, ಪ್ರತಿಯೊಬ್ಬರದು ಬೇರೆ ಇರುತ್ತೆ. ಒಂದು ಕಸ್ಟಮರ್ ಮೇಡಮ್, ಇವಾಗ ನಾವು ಡೆಲಿವರಿಗೆ ಹೋಗಿರ್ತೀವಿ ಮೇಡಮ್, ಕಸ್ಟಮರ್ ಹತ್ರ ಹೋದಾಗ ಇವಾಗ ತುಂಬ ಜನ ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ ಅಂತ. ಇವಾಗ ಹೋದ ತಕ್ಷಣ ಬಿಸಿಲಲ್ಲಿ ನಮಗೆ ಟಿಪ್ಸ್ ಅಂತ ಕೊಡ್ತಾರೆ, 50 ರೂಪಾಯಿ ಕೊಡ್ತಾರೆ, ಇಲ್ಲ ನೀರು ಕೊಡ್ತಾರೆ. ಒಂದೊಂದು ಕಸ್ಟಮರ್ ಆ ಥರ ಇರೋಲ್ಲ. ನಮಗೆ ಡೆಲಿವರ್ ಎಲ್ಲ ಅವಳ ಹೋಗೇ ಬಾರೆ ಅಂತಾರೆ. ನಾವು ಇನ್ನೊಂದು ಸತಿ ನಾವು ಆ ಹೋಗೇ ಬಾರೆ ಅನ್ನೋ ರೂಟಲ್ಲಿ ನಾವು ಇಟ್ಕೋಬಾರ್ದು. ನಾವು ಅದನ್ನು ತಿರುಗಿಸಿ ಹೇಳಬೇಕು, ರೆಸ್ಪೆಕ್ಟ್ ಕೊಟ್ಟು ಫಸ್ಟ್ ರೆಸ್ಪೆಕ್ಟ್ ತೊಗೊಳ್ಳಿ. ಏನು ಹೇಳಿ, ಈ ಥರ ಹೇಳಿದ್ದೀರಾ ನೀವು? ತುಂಬ ಜನಕ್ಕೆ ಹೇಳಿದ್ದೀನಿ. ಇಷ್ಟೆಲ್ಲ ಕೊರಿಯರ್ ಡೆಲಿವರಿ ಅಂತೆಲ್ಲ ಮಾಡಿರ್ತೀರಲ್ಲ, ನಿಮಗೆ ಭಾಳ ಖುಷಿ ಕೊಟ್ಟಿರೋ ಅಂಥ ಒಂದು ಘಟನೆ ಯಾವುದು ಡೆಲಿವರಿ ಮಾಡಿರೋ ಇದರಲ್ಲಿ? ಇವತ್ತವರೆಗೂ ನೀವು ಜ್ಞಾಪಕ ಇಟ್ಕೊಳ್ಳೋ ಅಂಥ ಒಂದು ಘಟನೆ ಯಾವುದಾದ್ರು? ಯಾಕಂದರೆ ಪ್ರತಿ ಸತಿ ನೀವು ತೊಗೊಂಡು ಬರೋ ಒಂದು ಪಾರ್ಸಲ್ಲು ಎಷ್ಟೋ ಜನಗಳ ದಿನಾನೇ ಯು ಮೈಟ್ ಮೇಕ್ ದೇರ್ ಡೇ. ಕಾಯ್ತಾ ಇರ್ತಾರೆ, ಯಾರೋ Xbox ಆರ್ಡ್ರ್ ಮಾಡಿರ್ಬೋದು, ಯಾರೋ ಅವ್ರ ಫೇವ್ರೆಟ್ ಐಟಮ್ ಆರ್ಡ್ರ್ ಮಾಡಿರ್ಬೋದು, ಅಥವಾ ಯಾರೋ ದಿನನಿತ್ಯಕ್ಕೆ ಬೇಕಾಗಿರೋದು ಏನೋ ಮಾಡಿರ್ಬೋದು. ಸೊ ಪ್ರತಿ ಸತಿನೂ ಏನಕ್ಕೋಸ್ಕರನೋ ಕಾಯ್ತಾ ಇರ್ತಾರೆ ಅವರು. ಆ ಒಂದು ಭಾವನೆಗಳನ್ನು ನೀವು ನೋಡ್ತೀರಾ ಕಸ್ಟಮರ್ ಮುಖದಲ್ಲಿ? ನೋಡ್ತೀವಿ ಮೇಡಮ್, ತುಂಬ ಜನ ಇದ್ದಾರೆ ಮೇಡಮ್ ಅಪಾರ್ಟ್ಮೆಂಟಲ್ಲಿ. ನಾವು 2 ದಿನ ಹೋಗಿಲ್ಲ ಅಂದರೆ ಮೇಡಮ್ ನಮಗೆ ಫೋನ್ ಮಾಡಿ ಕೇಳ್ತಾರೆ ಮೇಡಮ್, ಯಾಕೆ ಮೇಡಮ್ ನೀವು ಬಂದಿಲ್ಲ ಅಂತ ಕೇಳ್ತಾರೆ. ಮತ್ತು ಕೊರೋನಾ ಟೈಮಲ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಕೊರೋನಾ ಟೈಮಲ್ಲಿ ಎಲ್ಲ ನಮಗೆ ಮಕ್ಕಳಿಗೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ.
ಏನಾದರೂ ಹೆಲ್ಪ್ ಮಾಡಿದ್ದಾರೆ. ನಾವು ಹೋಗಿಲ್ಲ ಅಂದರೆ ನಾವು ಹೋದ ತಕ್ಷಣ ನಮ್ಮ ರೂಟಿಗೆ ಯಾರು ಬೇರೆ ಹೋದರೆ ಅವ್ರನ್ನ ಕೇಳ್ತಾರಂತೆ, ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರಂತೆ. ಸೊ ಇಲ್ಲಿವರೆಗೂ ನೀವು ಅವ್ರು ಅನ್ನೋ ಮಾತಿಗೆ ನಮ್ಗೆ ಖುಷಿ ಆಗುತ್ತೆ ಮೇಡಮ್. ನಾವು ಅವ್ರು ನಮ್ಗೇನು ಕೊಡೋದು ಬೇಡ ಮೇಡಮ್, ಹತ್ರ ನಮ್ಮನ್ನು ಅವ್ರು ಕೇಳ್ತಾರಲ್ಲ, ಅದೇ ಒಂದು ಖುಷಿ ಮೇಡಮ್ ನಮಗೆ, ಅದೇ ಖುಷಿ ಕೊಡು. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಎರಡೂ ಕಡೆ ಪರ್ ಡೆಲಿವರಿ ಪರ್ ಪಾರ್ಸಲ್ 18 ರೂಪೀಸೇನಾ? ಇಲ್ಲ ಮೇಡಮ್, ಅಮೆಝಾನ್ದಲ್ಲಿ 10 ರೂಪಾಯಿ, ಇದರಲ್ಲಿ 18 ರೂಪಾಯಿ. ಓ, ನೀವು ಹೆಂಗೆ ಚೂಸ್ ಮಾಡ್ತೀರಾ? ಎರಡೂ ಆನ್ ಮಾಡಿ ಇಟ್ಬಿಟ್ಟಿರ್ತೀರಾ? ಫ್ರೀ ಇದ್ದಾಗ ಅದು ಇದರಲ್ಲಿ ಸ್ವಲ್ಪ ತೊಗೊತೀವಿ ಮೇಡಮ್. ಬೆಳಗ್ಗೆ 6 ಗಂಟೆಗೆ ಒಂದು ಶಿಫ್ಟ್ ಇದೆ ನನಗೆ. ಇದು ದೊಡ್ಡಕನಹಳ್ಳಿ ಅಂತ ಇದೆ ಮೇಡಮ್, ಇಲ್ಲಿ 6 ಗಂಟೆಗೆ ಒಂದು ಶಿಫ್ಟ್ ಇದೆ. ಅಲ್ಲಿ ಕೊಡ್ತಾರೆ ನಮ್ಗೆ 18 ರೂಪಾಯಿ ಪ್ಯಾಕೇಜು. ಅದು 4 ಅವರಲ್ಲಿ ಕಂಪ್ಲೀಟ್ ಆಗಿಬಿಡ್ಬೇಕು. ಅದು ಪ್ರೇಮ್ ಪ್ಯಾಕೇಜ್ ಅಂದ್ಬಿಟ್ಟು ಅದು ಕಸ್ಟಮರ್ ಏನಂದರೆ ಅವರು ಎಕ್ಸ್ಟ್ರಾ ದುಡ್ಡು ಹಾಕ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿರ್ತಾರೆ. ಹೌದು, ಸಪ್ರೇಟ್ ಮೆಂಬರ್ಶಿಪ್ ಇರುತ್ತೆ, ಸೇಮ್ ಡೇ ಡೆಲಿವರಿ ಎಲ್ಲ ಇರುತ್ತೆ. ಸಪ್ರೇಟಾಗಿ ಕೊಟ್ಟು ಆರ್ಡ್ರ್ ಮಾಡಿರ್ತಾರೆ. ಅವ್ರಿಗೆ ಆ ಟೈಮಿಗೆ ಹೋಗಿ ನಾವು ತಲುಪಿಸ್ಬೇಕು. ಅವ್ರಿಗೆ ಅದು ಖುಷಿ, ನನ್ನ ಟೈಮಿಗೆ ಇದು ಬಂತಲ್ಲ ಅನ್ನೋದು ಅವರು ಆ ಫೀಲ್ ಮಾಡ್ಕೊಂಡು ನಮ್ಮನ್ನು ಇಷ್ಟಪಡ್ತಾರೆ. ಅದು ಒಂದು ಖುಷಿ. ಸೊ ಆ 4 ಅವರ್ದು 18 ರೂಪಾಯಿ ಸಿಗೋದು. ಸೊ ನಿಮ್ಗೆ ಶಿಫ್ಟ್ ಇದೆ, ಬೆಳಗ್ಗೆ ಫಸ್ಟ್ ಅದನ್ನು ತೊಗೊತೀರಾ, ಬಾಕಿ ಟೈಮ್ದು ಇದನ್ನು ಮಾಡ್ಕೊಂಡು ಇದು 12 ಗಂಟೆ ಮೇಲೆ ಓಪನ್. ಸೊ ಇವತ್ತು ಕೋವಿಡ್ ಟೈಮಲ್ಲಿ ಶುರುವಾಗಿದ್ದೊಂದು ಬೆಳವಣಿಗೆ ಇದು, ಕೂತ್ ಕಡೆನೇ ಎಲ್ಲ ಬರುತ್ತೆ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಹೆಸರುಗಳಿದೆ. ವಿಝಿ ಅಂತ ಒಂದಿದೆ, ಡೆಲಿವರು ಅಂತ ಇದೆ UK. ಸೊ ಬೇರೆ ಎಲ್ಲ ಭಾಗಗಳಿಂದಲೂ ಶುರುವಾಗಿದ್ದು ಈ ಝೆಪ್ಟೋ, ಝೊಮ್ಯಾಟೊ ಕಲ್ಚರು ಸ್ಲೋಲಿ ಈಗ ಇಂಡಿಯಾದಲ್ಲೂ ಮೊದಲು ಬರೀ ಹಣ್ಣು ತರಕಾರಿ ದಿನನಿತ್ಯದ ಅಗತ್ಯಗಳಿಗೆ ಅಂತ ಶುರುವಾಗಿದ್ದು ಸ್ಲೋಲಿ ಕ್ಯಾಟಗರಿ ಬೆಳೀತಾ ಇದೆ. ಇವತ್ತು 10 ನಿಮಿಷಕ್ಕೆ ನೀವು ಒಂದು ಮೈಕ್ರೋವೇವ್ ಅವನ್ನು ಮನೆಗೆ ತೊಗೊಂಬರ್ಬೋದು. ಸೊ ಈಗ ನಿಮ್ಮ ಅಮೆಝಾನು, ಫ್ಲಿಪ್ಕಾರ್ಟು ಈ ಒಂದು ರೇಸ್ಗೆ ಈ ಝೊಮ್ಯಾಟೊ, ಝೆಪ್ಟೋಗಳು, ಬ್ಲಿಂಕಿಟ್ಟು ಇವ್ರುಗಳು ಇಳಿದು ಬಿಟ್ಟಿದ್ದಾರೆ. ಸೊ ಈ ಟೈಮ್ ಬೇಗ ಕೊಟ್ಬಿಡ್ಬೇಕು, 10 ನಿಮಿಷ ಕೊಟ್ಬಿಡ್ಬೇಕು, ಈ ಪ್ರೆಷರ್ ಇದೆಯಲ್ಲ, ಅದು ನಿಮ್ಮ ಮೇಲೆ ಹೇಗೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ? ನಿಮ್ಮ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತಾ ಇದೆ? ತುಂಬ ಟೆನ್ಷನ್ ಆಗುತ್ತೆ ಮೇಡಮ್. ಗಾಡಿ ನಮ್ಮ ಮೇಲೆ ನಮಗೆ ಪ್ರಜ್ಞೆ ಇರಲ್ಲ ಮೇಡಮ್ ಗಾಡಿ ಓಡಿಸೋದಕ್ಕೆ. ಇದು ಒಂದು ಕಡೆ ಕಸ್ಟಮರ್ ಕಾಲು, ಒಂದು ಕಡೆ ಅವ್ರಿಗೆ ಕೊಡಬೇಕು ಅನ್ನೋದು, ಒಂದು ಕಡೆ ಗಾಡಿ ಓಡಿಸ್ಬೇಕು. ತುಂಬ ಕಷ್ಟ ಇದೆ ಮೇಡಮ್. ಅದು ಸನ್ನಿವೇಶ ತುಂಬಾ ಹೇಳ್ಕೊಳಕ್ಕಾಗಲ್ಲ ಮೇಡಮ್. ಅದು ಟೆನ್ಷನು, ಈ ಕಡೆ ಫ್ಯಾಮಿಲಿ, ಈ ಕಡೆ ಫೋನು, ಈ ಕಡೆ ಎಲ್ಲಿದೆಯಾ ಅಂತ, ಈ ಕಡೆ ಮಕ್ಕಳು, ಈ ಕಡೆ ಕಸ್ಟಮರು, ಈ ಕಡೆ ಗಾಡಿ. ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಮ್ಮ? ತುಂಬ ನರ್ಕ ಮೇಡಮ್ ಅದು. ನಿಮ್ಗೆ ಏನಾದ್ರು ಮೆಡಿಟೇಷನ್ ಮಾಡ್ತೀರಾ, ಅಥವಾ ಹಾಡು ಕೇಳ್ತೀರಾ, ಅಥವಾ ಫೇವ್ರೆಟ್ ಸಿನಿಮಾಗಳು ನೋಡ್ತೀರಾ? ಏನಿಲ್ಲ ಮೇಡಮ್, ಟೆನ್ಷನ್ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಒಂದು ಹತ್ರ ಕುತ್ಕೊಂಡ್ಬಿಡೋದು ಮೇಡಮ್. ಒಂದು 5 ನಿಮಿಷ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು. ಅಲ್ಲಕ್ಕ, ಗಂಡು ಮಕ್ಕಳಾದರೆ ಸ್ಟ್ರೆಸ್ ಆದಾಗ ಏನೋ ಹೋಗ್ಬಿಟ್ಟು ಒಂದು ದಮ್ ಹೊಡಿತಾರೆ, ಏನೋ ಮಾಡ್ತಾರೆ. ನೀವೇನು ಮಾಡ್ತೀರಾ? ಏನಿಲ್ಲ ಮೇಡಮ್, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುತ್ಕೊಂಡ್ಬಿಡೋ ಮರದ ಹತ್ರ. ಸೊ ಈ 100-150 ಗಂಡು ಡೆಲಿವರಿ ಅಸೋಸಿಯೇಟ್ಸ್ ಮಧ್ಯೆ ಒಂದು ಹೆಣ್ಣಾಗಿ ಸಮಾಜದಲ್ಲಿ ಏನಿವತ್ತು ನೀವು ತಲೆ ಎತ್ತಿ ತಿಂಗಳಿಗೆ 30,000 ಹೆಚ್ಚು ಕಮ್ಮಿ ದುಡಿತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಅಕ್ಕ? ಅಂದರೆ ಡೆಲಿವರಿ ಪಾರ್ಟ್ನರು ಅಂತ ಹೇಗೆ ನೋಡ್ತಾ ಇದ್ದಾರೆ ನಿಮ್ಮನ್ನು? ನಮ್ಮ ಮನೆಯಲ್ಲಿ ಮೇಡಮ್, ನಮ್ಮ ಮನೆಯವರಿಗೆ ಈ ಆ ಥರ ಅವ್ರ ಕೆಲಸಕ್ಕೆ ಅದಕ್ಕೆ ಅವ್ರ ಪರಿಸ್ಥಿತಿ ನೋಡಿಬಿಟ್ಟು ಹೋಗೋ ಅಂತಾರೆ. ಅವ್ರು ಹೋದ್ಮೇಲೆ ಇವಾಗ ಅಷ್ಟು ಜನದ ಜೊತೆಗೆ ಇವಳು ಕೆಲಸ ಮಾಡ್ತಾಳಲ್ಲ, ನನಗೆ ಅವ್ರಿಗೂ ತುಂಬಾ ಕೆಟ್ಟದಾಗೆಲ್ಲ ಬಂದುಬಿಡ್ತು ಮೈಂಡಲ್ಲೆಲ್ಲ. ಬೇರೆಯವರೆಲ್ಲ ಹೇಳ್ಕೊಡೋದು ಕೆಟ್ಟದಾಗೆಲ್ಲ ಬಂತು. ಆದರೆ ಅವ್ರನ್ನೂ ಒಂದು 2-3 ತಿಂಗಳು ನನ್ನ ಜೊತೆಗೆ ಕರ್ಕೊಂಡು ಹೋದೆ. ಅವ್ರನ್ನೂ ಒಂದು 2-3 ತಿಂಗಳು ಆಟೋ ನಿಂದಿಸ್ಬಿಟ್ಟು ನನ್ನ ಜೊತೆಗೆ ಕರ್ಕೊಂಡು ಹೋದೆ. ನಾನು ಹೋಗೋ ರೂಟು, ನಾನು ಹೋಗೋ ಬಿಲ್ಡಿಂಗು, ನಾನು ಹೋಗೋದು ಪ್ರತಿಯೊಂದು ಏರಿಯಾನೂ 2-3 ತಿಂಗಳು ಅವ್ರನ್ನೂ ನನ್ನ ಜೊತೆಗೆ ಕರ್ಕೊಂಡೆ ಡೆಲಿವರಿ ಮಾಡಿದೆ. ಯಾಕಂದರೆ ಅದು ಮಾಡಬೇಕಿತ್ತು ಮೇಡಮ್. ನಾನು ಇಲ್ಲ ಅಂದಿದ್ರೆ ನನ್ನ ಕೈಯಲ್ಲಿ 20 ಅಲ್ಲ, ಒಂದು 10,000 ದುಡಿಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಡೌಟ್ಸು, ನಂಬಿಕೆ ಯಾರಿಗಾದರೂ ಫ್ಯಾಮ್ಲಿಲಿ ಬಂದೇ ಬರುತ್ತಲ್ಲ, ಅಷ್ಟು ಜನ ಜೊತೆಗಳು ನನ್ನ ಹೆಂಡ್ತಿ ಮಾಡ್ತಾವಳೆ ಅಂತಂದು ಈಗ ಯಾರಿಗಾದರೂ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಲ್ವಾ. ನಾನು ಅದನ್ನು ಅರ್ಥ ಮಾಡಿಕೊಂಡೆ, ಅವ್ರನ್ನ ಮಾಡಿಕೊಂಡು ಅದಕ್ಕೆ ನಾನು ಅನುಮಾನವಾಗಿ ಬೆಳೆಸಲಿಲ್ಲ ಅದನ್ನು, ಅವ್ರನ್ನೂ ಜೊತೆಗೆ ಹಾಕೊಂಡು ಹೋದೆ. ಬುದ್ಧಿವಂತಿಕೆ ಅಕ್ಕ. ಇವಾಗ ಸಿಕ್ಕಾಪಟ್ಟೆ ದುಡ್ಡುಗಳು ಮಾರ್ಕೆಟಲ್ಲಿ ಓಡಾಡ್ತಾ ಇದೆ. ದಿನ ಬೆಳಗಾದರೆ ಯಾರೋ ಫಂಡಿಂಗ್ ಮಾಡ್ತಾರೆ, ಹೊಸ ಹೊಸ ಕಂಪ್ನಿಗಳು ಹುಟ್ಕೋತಾ ಇದೆ. ಸೊ ಇಷ್ಟರ ಮಧ್ಯ ನಿಮಗೆ ಇದು ಹೆಲ್ಪ್ ಆಗಿದೆಯಾ?
ತುಂಬ ಜಾಸ್ತಿ ಆಪ್ಷನ್ಸ್ಗಳು ಸಿಗ್ತಾ ಇದೆಯಾ, ಇದಿಲ್ಲ ಅಂದರೆ ಅದು ಅಂತ? ಇದು ಹೆಲ್ಪ್ ಆಗಿದೆ ಮೇಡಮ್ ಅಂತ. ಈ ಫ್ಲಿಪ್ಕಾರ್ಟ್ ಆಗಿರಲಿ, ಅಮೆಝಾನ್ ಆಗಿರಲಿ, ಉದಾಹರಣೆ ತೊಗೊಂಡು ಮಾತಾಡೋದಾದರೆ ಅವ್ರಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕಂದ್ರೆ ಏನು, ನಮ್ಗೆ ಇನ್ನೂ ಫೆಸಿಲಿಟೀಸ್ ಏನಾದ್ರು ಇಂಪ್ರೂವ್ ಮಾಡಿ ಸೊ ದ್ಯಾಟ್ ನೀವು ಇನ್ನೂ ಸಮಾಧಾನವಾಗಿ ಸಂತೋಷವಾಗಿ ಕೆಲಸ ಮಾಡ್ಬೋದು ಅಂತ ಮೆಸೇಜ್ ಒಂದು ಕೊಡೋದಾದರೆ ಏನು? ನಮಗೆ ಅಂತ ಒಂದು ಸೇಫ್ಟಿ ಬೇಕು ಮೇಡಮ್ ಅಲ್ಲಿ. ಅಂದರೆ ನಮಗೆ ಅಂತ ಅಂದರೆ ಏನೇ ಒಂದು ಕಂಪ್ನಿಲಿ ಏನೇ ಒಂದು ಆದ್ರೂ ನಾವು ಹೋಗಿ ಹೇಳ್ಕೊಂಡ್ರೆ ಅದು ಅದಕ್ಕೆ ಅವ್ರಿಗೆ ಸ್ಪಂದಿಸೋ ಥರ ಅವರು ನಮಗೇನಾದರೂ ಒಂದು ಹೆಲ್ಪ್ ಮಾಡಬೇಕು. ಈಗೇನು ಮೀಟಿಂಗ್ಗಳಿರತ್ತಾ? ಮೀಟಿಂಗ್ಗಳಲ್ಲಿ ಇರುತ್ತೆ ಮೇಡಮ್, ವಾರಕ್ಕೊಂದ್ಸತಿ ಇರುತ್ತೆ. ಯಾರನ್ನ ಹೋಗಿ ಮೀಟ್ ಮಾಡ್ತೀರಾ? ಬರ್ತಾರೆ, ಸೊ ಮ್ಯಾನೇಜರ್ ಎಲ್ಲ ಮೇಲ್ಗಡೆಯಿಂದ ಬರ್ತಾರೆ. ಅಂದರೆ ಇವರು ಅಮೆಝಾನು ಕಂಪ್ನಿಯಿಂದ ಬರ್ತಾರೆ? ಕಂಪ್ನಿಗಳಿಂದ ಬರ್ತಾರೆ, ನಮ್ಮನ್ನ ಪರ್ಸ್ನಲ್ಲಾಗಿ ಕೇಳೋಕ್ಕೇ ಬರ್ತಾರೆ. ಏನಮ್ಮ ನಿಮ್ಮ ಕುಂದುಕೊರತೆಗಳು ಅಂತೆಲ್ಲ ಕೇಳ್ತಾರೆ. ಕೇಳಿ ಅದು ಆಮೇಲೆ ಕಾರ್ಯರೂಪಕ್ಕೆ ಬರತ್ತಾ? ಇಲ್ಲ, ಬರಲ್ಲ. ಸೊ ಹೀಗೆಲ್ಲ ಆದಾಗ್ಲೂ ಧೃತಿಗೆಡದೆ ಏನೋ ಮಾಡೋಣ ಅಂತ ನಿಮ್ಮನ್ನು ನೀವು ಹೆಂಗೆ ಮೋಟಿವೇಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀರಿ? ಫ್ಯಾಮ್ಲಿಗೋಸ್ಕರನ, ದುಡ್ಡುಗೋಸ್ಕರನ, ಅಥವಾ ಸಮಾಜ? ಎರಡಕ್ಕೂ, ಫ್ಯಾಮ್ಲಿಗೋಸ್ಕರ, ದುಡ್ಡುಗೋಸ್ಕರ. ನಿಮಗೂ ಇನ್ಸೆಂಟಿವ್ ಸಿಸ್ಟಮ್ಸ್ ಏನಾರು ಇರುತ್ತಾ? ಇಲ್ಲ ಮೇಡಮ್, ನಾವು ದುಡ್ದಷ್ಟೇ. ನಿಮಗೂ ಏನಾದ್ರು ಬೋನಸ್ ಇರುತ್ತಾ? ಇಲ್ಲ. ಯಾರೋ ಯಂಗ್ ಹುಡುಗರುಗಳು ಈ ಥರ ಕೆಲಸಕ್ಕೆ ಅಂತ ನಾನು ಒಂದು ಕೈ ನೋಡಲಾ ಅಂತ ಯೋಚನೆ ಮಾಡ್ತಾರೋರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಈ ಕೆಲಸಕ್ಕೆ ಇಳಿಬೇಕಂದ್ರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್? ಈ ಕೆಲಸಕ್ಕೆ ಫಸ್ಟು ಈ ಕೆಲಸಕ್ಕೆ ಹೋಗಬೇಕು ಅಂದರೆ ಮೇಡಮ್ ನಮ್ಮ ಫ್ಯಾಮ್ಲಿ ನಾವು ಬಿಟ್ಕೊಡ್ಬಾರ್ದು ಮೇಡಮ್ ಅಲ್ಲಿ. ಅಂದರೆ ಇವಾಗ ನಾವಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ ಮೇನಾಗಿ ಫ್ಯಾಮ್ಲಿ ತೋರಿಸ್ಕೋಬೇಕು ಮೇಡಮ್ ಅಲ್ಲಿ. ಇವಾಗ ಎಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ನೋಡ್ತಾರಾ? ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ನೋಡ್ಬೇಕು. ಫ್ಯಾಮಿಲಿ ಇದ್ದಾರಪ್ಪ, ಇವ್ರಿಗೊಬ್ರು ಇದ್ದಾರೆ, ಮೇನ್ ಅದು. ಇವ್ರು ಒಂಟಿಯಾಗಿಲ್ಲ, ಇವರು ಸ್ಟ್ರಿಕ್ ಆಗವ್ರೆ, ಇವ್ರು ತಂಟೆಗೆ ಹೋಗಬಾರ್ದು ಅನ್ನೋ ಥರ ಅವ್ರು ಮೊದಲೇ ಅವ್ರಿಗೆ ಆ ಮನಸ್ಸಲ್ಲಿ ಭಾವನೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಾವಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಇದು ಹೆಣ್ಮಕ್ಳಿಗೆ ಮೇನ್ ಅದು ಅಷ್ಟೇ. ನೀವು ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂದ್ಕೊಂಡು ಅಲ್ಲಿ ಕಿಸ್ಕೊಂಡು ಹಿಂಗೆ ಆಡ್ಕೊಂಡು ಹೋದರೆ ನಮ್ಮನ್ನು ಅವ್ರು ಹಂಗೆ ನೋಡಿಕೊಂಡು ಲಾಸ್ಟಿಗೆ ನಮ್ಮ ಕೆಲಸ ಇಲ್ಲದೇನೋ ಎಲ್ಲದನ್ನೂ ತೆಗೆದುಬಿಟ್ಟು ಆಚೆ ಕಳಿಸ್ತಾರೆ. ಅಷ್ಟೇ ಇರೋದು. ಗಂಡು ಮಕ್ಕಳಿಗೆ ಒಂದು ಅಡ್ವೈಸ್ ಕೊಡೋದಾದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಈ ಕೆಲಸಕ್ಕೆ ಬರೋಕ್ಕೆ ಮುಂಚೆ? ಗಂಡು ಮಕ್ಳಿಗೆ ಕೊಡೋದಾದರೆ ಅವರು ಅಕ್ಕ ತಂಗಿ, ನಮ್ಮ ಮನೆ ಹೆಣ್ಮಗು ಅನ್ನೋ ಥರ ಅವ್ರ ಭಾವನೆ ಹುಟ್ಟಿಸ್ಕೊಂಡು ಒಂದು ಗೆಳತಿ ಥರ, ಒಂದು ಫ್ರೆಂಡ್ ಥರ ಆಗಿ ಅವರು ಟ್ರೀಟ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸ್ಯಾಲ್ರಿ ಹೇಗೆ ಬರುತ್ತೆ? ಅಂದರೆ ವಾರಕ್ಕೆ ಬರುತ್ತಾ, ದಿನಕ್ಕೆ ಬರುತ್ತಾ, ಸೆಟ್ಲ್ ಆಗುತ್ತಾ? ಇವಾಗ ಹೋಗ್ತಾ ಇರೋದಲ್ಲಿ ವಾರ ಬರುತ್ತೆ ಮೇಡಮ್, ಶುಕ್ರವಾರ ಬರುತ್ತೆ. ನಿಮಗೆ ಲೋನ್ ಫೆಸಿಲಿಟಿ ಇರುತ್ತಾ? ಇಲ್ಲ. ಇನ್ಶೂರೆನ್ಸ್, PF, ಮೆಡಿಕಲ್ ಫೆಸಿಲಿಟಿ? ಇಲ್ಲ. ನಿಮಗೆ ಈ ವೃತ್ತಿ ಜೀವನ ಕಲಿಸಿರೋ ದೊಡ್ಡ ಪಾಠ ಏನು, ಬಿಗ್ಗೆಸ್ಟ್ ಲೆಸನ್? ಅಂದರೆ ಇದು ಕೊರಿಯರ್ ಲೈಫ್ ಅಲ್ಲ ಮೇಡಮ್, ಅಷ್ಟೇ. ಜೀವನ ಇಲ್ಲ ಇದು. ನಮ್ಮ ಶಕ್ತಿ ಇರೋವ್ರಿಗೂ ಅಷ್ಟೇ, ನಾವು ಗಾಡಿ ಓಡಿಸಿ ನಮ್ಮ ಶಕ್ತಿ ಇರೋವ್ರಿಗೂ ಅಷ್ಟೇ ಈ ಕೆಲಸ. ಆದರೆ ಇದರಿಂದ ಲೈಫ್ ಇಲ್ಲ ಮೇಡಮ್. ಇದು ಒಂಥರ ಕೂಲಿ ಕೆಲಸ ಇದ್ದಂಗೆ. ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡ್ತಾರಲ್ಲ, ಗದ್ದೆ ಕೆಲಸ, ಆ ಥರ. ಸೊ 7 ವರ್ಷ ಇದನ್ನು ನಿಭಾಯಿಸ್ಕೊಂಡು ಬಂದಿದ್ದೀರಾ. ಯಾವತ್ತೂ ಸಾಕು, ಬೇರೆ ಏನಾದ್ರು ಚೇಂಜ್ ಮಾಡೋಣ ಅಂತ ಅನ್ಸಲ್ವಾ? ಆಗಿದೆ ಮೇಡಮ್, ಆಗಿದೆ. ಮಳೆಗಾಲದಲ್ಲಿ ಆಗಿದೆ. ಮತ್ತು ಲೇಡೀಸ್ ಪ್ರಾಬ್ಲಮ್ ಆಗುತ್ತಲ್ಲ, ಅದು ನರ್ಕ ಮೇಡಮ್. ಅವಾಗ ಗಾಡಿ ಓಡಿಸೋದು. ಆಮೇಲೆ ಮಳೆಗಾಲ ಟೈಮಲ್ಲಂತೂ ತುಂಬ ನರ್ಕ ಮೇಡಮ್. ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಂದರೆ ಈಗ 7 ವರ್ಷ ಆಗಿರೋದ್ರಿಂದ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೂ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಇರುತ್ತಲ್ವ? ಹೇಗೆ ಅದಕ್ಕೆ ಚೇತರಿಸ್ಕೊಂಡು ಅದಕ್ಕೆ ತಕ್ಕಂತೆ ಹೇಗೆ ನಡಿಬೇಕು? ಮಳೆಗಾಲದಲ್ಲಿ ಮೇಡಮ್ ಮೊಬೈಲ್ ನೆನಿಬಾರ್ದು, ಪ್ಯಾಕೇಜ್ ನೆನಿಬಾರ್ದು, ಬ್ಯಾಗ್ ನೆನಿಬಾರ್ದು. ನಾವು ನೆಂದರೆ ಪರವಾಗಿಲ್ಲ, ನಮಗೇನಾದರೂ ಪರವಾಗಿಲ್ಲ. ಅಲ್ಲಿ ಇರೋದು ಪ್ಯಾಕೇಜ್ ನೆನಿಬಾರ್ದು. ಪ್ಯಾಕೇಜ್ ನೆಂದರೆ ಮೇಡಮ್ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಮತ್ತೆ ಏನು ಮಾಡ್ತೀರಾ? ಸೆಪ್ರೇಟ್ ಏನಾದ್ರು ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಥರ? ಬ್ಯಾಗಿಗೆ ಮತ್ತೊಂದು ಕವರ್ ಹಾಕ್ತೀವಿ ಮೇಡಮ್. ಒಳಗಡೆ ಒಂದು ಕವರ್ ಹಾಕ್ತೀನಿ, ಮತ್ತೆ ಮೇಲೊಂದು ಕವರ್ ಹಾಕ್ತೀನಿ, ಮತ್ತು ಚೀಲ ಅದರೊಳಗೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಮತ್ತೆ ಕವರ್ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಇಷ್ಟು ದೊಡ್ಡದು ಒಂದು ಬ್ಯಾಗ್ ಇರುತ್ತಲ್ಲ, 2 ವೀಲರಲ್ಲಿ ಇಟ್ಕೋದಿರಲ್ಲ, ಆ ಬ್ಯಾಗು ಅವರೇ ಕಂಪ್ನಿ ಕೊಡೋದಾ ಅಥವಾ ನೀವೇ ದುಡ್ಡು ಕೊಟ್ಟು ತೊಗೋಬೇಕಾ? ಕಂಪ್ನಿ ಕೊಡುತ್ತೆ. ಕಂಪ್ನಿ. ಸೊ ಒಂದು ಬ್ಯಾಗಲ್ಲಿ ಎಷ್ಟು ಪಾರ್ಸಲ್ ಹಿಡಿಯುತ್ತೆ? ಒಂದು ಬ್ಯಾಗಲ್ಲಿ 60ರಿಂದ 70 ಹಿಡಿತದೆ ಮೇಡಮ್. 60ರಿಂದ 70 ಹಿಡಿತದೆ. 100 ಕೂಡ ಹಿಡಿತದೆ, ಚಿಕ್ಕ ಪ್ಯಾಕೇಜ್ ಅದು. ಬ್ಯಾಲೆನ್ಸ್ ತಪ್ಪಲ್ವಾ? ಆಗಿದೆ ಮೇಡಮ್ ಬ್ಯಾಲೆನ್ಸ್.
ಸೊ ಅದು ಹೇಳಿ ಕೇಳಿ ನೀವು ನಿಮ್ಮ ಪುಣ್ಯನೋ ಏನನ್ಬೇಕೋ ಗೊತ್ತಿಲ್ಲ, ಹೊಸ ರೋಡಲ್ಲಿ ತಗ್ಲಾಕೊಂಡಿದ್ದೀರಾ. ಈ ಹೊಸ ರೋಡಲ್ಲಿ ಹೆಸರು ಮಾತ್ರ ರೋಡ್ದು ಹೊಸ ಅದು ಅಂತಿದೆ ಬಿಟ್ಟರೆ ಕಸವನಹಳ್ಳಿ ಆಗಿರಲಿ, ಪರಪನಗರ ಅವ್ರಿಗೂ ಫುಲ್ಲು ಪಾಟ್ ಹೋಲ್ಸ್ಗಳು, ಆಫ್ ರೋಡಿಂಗ್ ಥರನೇ ಫೀಲ್ಸ್ ಇರುತ್ತೆ. ಸೊ ಈ ರೂಟ್ ಚೇಂಜ್ ಎಲ್ಲ ನೀವೇ ಕೇಳ್ಕೊಬೋದಾ? ನಾವೇ ಕೇಳ್ಬೇಕು ಮೇಡಮ್, ನಿಮ್ಗೆ ಯಾವ ರೂಟ್ ಬೇಕು ಅಂತ ಕೇಳ್ತಾರೆ ಅವರು. ಈಗ ಒಂದು ಏರಿಯಾಲಿ ಎಷ್ಟು ರೂಟ್ ಇರುತ್ತೆ? ಒಂದು ಅದೇ ಇವಾಗ ಮೇಡಮ್ ಸರ್ಜಾಪುರ್ ಅಂತ ಇಟ್ಕೊಳ್ಳೋಣ, ಎಷ್ಟು ರೂಟ್ಸ್ ಇದೆ? ಇವಾಗ ನಂದಿನಿ ಸರ್ಕಲ್ ಅಂತ ಇದೆ ಮೇಡಮ್. ಆ ನಂದಿನಿ ಸರ್ಕಲಿಂದ ಒಂದು ಲೇಕ್ ಇದೆ, ಅಲ್ಲಿ ಚೂಡ್ಸಂದ್ರ ಲೇಕ್, ಅಲ್ಲಿಂದ ಸುತ್ತಾಕೊಂಡು ಮತ್ತೆ ಅಮೃತ ನಗರ ಅಂತ ಇದೆ, ಇಲ್ಲಿಂದ ಆ ಕಡೆ ಬಂದು ಅದೆಲ್ಲ ಫುಲ್ ಒಬ್ರಿಗೆ ರೂಟ್ ಕೊಡ್ತಾರೆ. ಸೊ ಈಗ 2 ಕಿಲೋಮೀಟ್ರು 3 ಕಿಲೋಮೀಟ್ರು ಒಂದು ರೂಟಾ? ಎಕ್ಸಾಂಪಲ್ 5ರಿಂದ 6 ಕಿಲೋಮೀಟ್ರಿಗೆ ಒಬ್ರು ಕೊಡ್ತಾರೆ. ಸೊ ಒಂದು ಏರಿಯಾ ಯೂಶಲಿ ಎಷ್ಟು ರೂಟ್ಸ್ಗಳಿರುತ್ತೆ? ಒಂದು 100 ರೂಟ್. ಸರ್ಜಾಪುರ ಥರದ್ದು ಒಂದು ದೊಡ್ಡ ಏರಿಯಾ ಅಲ್ವಾ? ಇರುತ್ತೆ, ಆದರೆ ಅಷ್ಟು ಏರಿಯಾ ಕೊಡಲ್ಲ. ಸೊ ಒಂದೇ ರೂಟಲ್ಲೇ ನೀವು ಫಿಕ್ಸ್ ಆಗಬೇಕಾ? 3 ತಿಂಗಳು 6 ತಿಂಗಳು, ಅಥವಾ ಯಾವಾಗ ಬೇಕಾದ್ರೂ ರೂಟ್ ಚೇಂಜ್ ಕೇಳ್ತಾನೆ ಇರ್ಬೋದಾ? ಇಲ್ಲ, ನಿಮ್ಗೆ ಯಾವ ರೂಟ್ ಬೇಕೋ ಫಸ್ಟೇ ಫಿಕ್ಸ್ ಮಾಡಿಕೊಡ್ತಾರೆ. ಎಷ್ಟು ದಿವಸಕ್ಕೆ ಒಂದ್ಸತಿ ಚೇಂಜ್ ಆಗುತ್ತೆ ಇದು? ಚೇಂಜ್ ಆಗಲ್ಲ, ಒಂದೇ ಚೇಂಜ್ ಆಗಲ್ಲ. ಈಗ ಉದಾಹರಣೆಗೆ ನೀವು ಈ ರೂಟು ಎಷ್ಟು ವರ್ಷದಿಂದ ಇದೇ ರೂಟ್ ಮಾಡ್ತಾ ಇದ್ದೀರಾ? ಇದೇ ರೂಟೇ ನಾನು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಚೇಂಜ್ ಕೇಳೋಂಗಿಲ್ಲ, ಕೇಳ್ಕೊಂಡು ಹೋಗ್ಬೋದು ಮೇಡಮ್. ಆದರೆ ನಾನು ಮಾಡ್ತಾ ಇದ್ದೀನಿ, ಇದು ಅಭ್ಯಾಸ ಆಗೋಗಿದೆ, ಮಾಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಮಾಡ್ತಿದ್ವು, ಆ ಕಡೆ ಈ ಕಡೆ ಎಲ್ಲ ಮಾಡ್ತಾ ಇದ್ವಿ ಮೇಡಮ್ ನಾವು. ಟ್ರಾಫಿಕ್ ಜಾಮ್ ಜಾಸ್ತಿ ಇರೋದ್ರಿಂದ ಇವಾಗ ಈ ರೂಟ್ ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಮೊದಲೆಲ್ಲ ದೊಡ್ಡಕನಹಳ್ಳಿ ಮಾಡ್ತಿದ್ದೆ ಮೇಡಮ್. ಇದಕ್ಕೆ ಬರಬೇಕಂತ ಕನ್ಸ್ಕೊಂಡಿದ್ರಾ, ಅಥವಾ ನಿಮ್ಮ ಕನಸೇನಾಗಿತ್ತು ಲೈಫಲ್ಲಿ? ಏನು ಮಾಡಬೇಕಂತ ಅಕ್ಕ? ಮೇಡಮ್ ನನ್ನ ಕನಸು ಏನಾಗಿತ್ತು ಅಂದರೆ, ನಾನು ಬ್ಯೂಟಿಷನ್ ಕಲಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಮೇಡಮ್. ನಾನು ಒಂದು ಕಲಿಬೇಕು ಅಂತ ಹೇಳಿ, ಆದರೆ ನನಗೆ ಕಲಿಬೇಕು ಅಂದರೆ ಅಮೌಂಟಿನ ಪ್ರಾಬ್ಲಮ್ ಇತ್ತಲ್ಲ ಮೇಡಮ್, ಅದು ಜಾಸ್ತಿ ನನಗೆ ಹೆವಿ ಆಗೋಯಿತು. ಅದಕ್ಕೆ ನಾನು ಅದು ಆಸೆ ಬಿಟ್ಬಿಟ್ಟು ಇಲ್ಲಿ ಈಗ ಸ್ವಲ್ಪ ದುಡ್ಡು ನೋಡಿದ್ದೀರಾ, ಯಾವತ್ತು ಮತ್ತೆ ಬದಲಾಯಿಸಬೇಕು ಅಂತ ಅನ್ಸಲ್ವಾ? ಬ್ಯೂಟಿ ಕೋರ್ಸ್ ತೊಗೋಬೇಕು ಟ್ರೈ ಮಾಡಿದ್ದೀರಾ? ಹೋಗಿದ್ದೆ ಮೇಡಮ್, ಮೊನ್ನೆ ಕಲಿಯೋಕೆ ಹೋಗಬೇಕು ಅಂತಲೇ ಹೋಗಿದ್ದೆ ಮೇಡಮ್. ಮತ್ತೆ ಅಮೌಂಟ್ ಸ್ವಲ್ಪ ಇದು ಆಗೋಯ್ತು, ಸುಮ್ಮನೆ. ಮನೇಲಿ ಯಾರು ಇದ್ದಾರೆ? ಈಗ ಶೂಟ್ ಶುರುವಾಗೋ ಮುಂಚೆ ಹೇಳಿದ್ರಿ ಮಗುನ ಬಿಟ್ಟು ಬಂದಿದ್ದೀನಿ ಅಂತ. ಮನೇಲಿ ಯಾರೋ ಇದ್ದಾರೆ? ಮಕ್ಕಳು ಇಬ್ಬರು. ಏನು ಮಾಡ್ತಾ ಇದ್ದಾರೆ ಈಗ? ಮನೇಲೇ ಇರ್ತಾರೆ ಮೇಡಮ್, ಎಲ್ಲಿ ಹೋಗಲ್ಲ. ಇವಾಗ ಎಲ್ಲ ಕ್ರಿಕೆಟ್ಗೆ ಹಾಕಿದ್ದಾರೆ. ಓ, ಸ್ಕೂಲ್ ಅಂದರೆ ಆಲ್ಮೋಸ್ಟ್ ಹೈಸ್ಕೂಲ್ ಮಕ್ಕಳ? ಹಾಂ, ಸ್ಕೂಲ್. ಮುಂದೆ ಏನು ಮಾಡ್ಬೇಕಂತಿದ್ದೀರಾ ಅಕ್ಕ? ಮುಂದೆ ಏನಿಲ್ಲ ಮೇಡಮ್, ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಮೇಡಮ್ ನಾನು, ಅಷ್ಟೆ. ಅವ್ರ ದಾರಿಲಿ ಅವ್ರು ನಡೆಸ್ಬೇಕಷ್ಟೆ. ಕೊನೆವರೆಗೂ ದುಡಿತಾನೆ ಇರ್ತೀರಾ, ಅಥವಾ ಈಗ ಬರೀ ಸದ್ಯಕ್ಕೆ ಅಂತ ಹೀಗೆ ನಿಂತಿರೋದ? ನನಗೆ ಇವಾಗ ಅನಿಸಿರೋದು ಕೊನೆವರೆಗೂ ದುಡಿತಾನೆ ಇರಬೇಕು ಅನಿಸ್ತೈತೆ ಮೇಡಮ್. ಯಾಕಂದರೆ ಏನಿಲ್ಲ ಅಲ್ಲ, ದುಡಿತಾನೆ ಇರಬೇಕು ಮೇಡಮ್, ಇನ್ನೇನಿದೆ. ಅವರಿಗೋಸ್ಕರ ದುಡಿತಾನೆ ಇರಬೇಕು, ಮತ್ತು ಇನ್ನೇನಿದೆ. ನಿಮಗೋಸ್ಕರನೂ ದುಡೀರಿ. ನಮ್ದು ಮುಗೀತಲ್ವ ಮೇಡಮ್? ಅಯ್ಯೋ, ಯಾಕೆ? ನಮ್ದು ಮುಗೀತಲ್ವ ಮೇಡಮ್, ಮದುವೆ ಆಯಿತು, ಮಕ್ಕಳಾಯ್ತು, ಎಲ್ಲ ಆಯಿತು. ಇನ್ನು ಅವರಿಗೋಸ್ಕರನೇ ಅಲ್ವಾ ಮೇಡಮ್ ನಾವು ದುಡಿಬೇಕು, ಅವ್ರನ್ನ ನೋಡಬೇಕಲ್ಲ ಮೇಡಮ್. ನಮ್ಮದು ಮುಗೀತು, ಇನ್ನೇನಿಲ್ಲ. ಐ ಥಿಂಕ್ ಇವೆಲ್ಲ ನಾವು ಅಂದ್ಕೊಂಡಂಗೆ ಇನ್ನೂ ಇಲ್ಲ. ಆಟ ಇದೆ ಅಂದರೆ ಆಟ ಯಾವಾಗಲೂ ಇರುತ್ತೆ. ಆಯಿತು ಬಿಡು, ಮುಗ್ದೋಯ್ತು, ಇವಾಗ ಅವ್ರ ಆಟಕ್ಕೆ ನಾವು ಸಪೋರ್ಟಿಂಗ್ ರೋಲ್ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ಅದು ನೀವು ಹೇಗೆ ಅನ್ಕೊತಿರೋ ಅದೇ ಅದು. ಬಟ್ ಈ ಮಧ್ಯ ತುಂಬ ಏಣಿಗಳನ್ನು ನೋಡಿರ್ತೀರ. ಅಮೆಝಾನ್ ಆಗಿರಲಿ, ಎಷ್ಟೋ ಜನ ಸೂಪರ್ವೈಸರ್ಸ್ಗಳು ಗೋಡೌನ್ ಹಾಕೊಳ್ಳೋದು. ಸೊ ಬೇರೆ ಏನಾದ್ರು ಬೇರೆ ಕೆಲಸಗಳು, ಏಜೆನ್ಸಿ ಶುರು ಮಾಡಬೇಕು, ಅದು ಯಾವುದೋ ಐಡಿಯಾಗಳು ಬಂದಿಲ್ವಾ? ಇಲ್ಲ ಮೇಡಮ್. ದಾರಿ ಇದೆಯಾ? ಮಾಡ್ಬೋದಾ? ಇದೆ ಮೇಡಮ್, ದಾರಿ ಇದೆ, ಮಾಡಬೇಕು. ನಾವೇ ಒಂದು ಸ್ವಂತದಾಗಿ ಮಾಡ್ಬೋದು ಅಂತ ಎಲ್ಲ ಇದೆ ಮೇಡಮ್. ಅದರಲ್ಲಿ ಏನು ಮಾಡ್ಬೋದು ಸ್ವಂತವಾಗಿ? ವೇರ್ ಹೌಸ್? ಹಾಂ, ಮಾಡ್ಬೋದು. ಕಾಂಟ್ರಾಕ್ಟ್ ಮಾಡ್ಬೋದು, ಆದರೆ ಸಪೋರ್ಟಿಂಗ್ ಬೇಕು ಮೇಡಮ್. ಅದಕ್ಕೆ ಈಗ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ದುಡ್ಡು ಬೇಕಾ, ಇನ್ವೆಸ್ಟ್ಮೆಂಟ್ ಬೇಕು, ಮತ್ತು ಮನೆಯಿಂದ ಹಸ್ಬೆಂಡ್ ಅವರೆಲ್ಲ ಸಪೋರ್ಟ್ ಮಾಡಿದರೆ ಆಗುತ್ತೆ. ಸೊ ಈಗ ಬೇರೆಯವ್ರ ಐಟಮ್ಸ್ ನೀವು ಕ್ಯಾರಿ ಮಾಡ್ತಿರ್ತೀರ ಅಲ್ವಾ? ಅಪ್ಪಿ ಎಲ್ಲರೂ ಮಿಸ್ ಆಗೋದ್ರೆ, ಈಗ ನಮ್ಮದು ಹಳೆ ಅಪಾರ್ಟ್ಮೆಂಟಲ್ಲಿ ನಾವು ನೋಡಿದ್ವಿ, ಸ್ಟಾರ್ಟಿಂಗ್ ಸೆಕ್ಯೂರಿಟಿ ಗೇಟ್ ಹತ್ರನೇ ಆ ಬ್ಯಾಗಿಂದ ಏನೇನಿರುತ್ತೆ ಅಥವಾ ಗಾಡಿ ಬಂದಿರುತ್ತೋ ಅಷ್ಟು ಅನ್ಲೋಡ್ ಮಾಡಿಬಿಟ್ಟು ಒಂದೊಂದೇ ಅಲ್ಲಿಂದ ಡೆಲಿವರಿ ಅಂತ ಕೊಡ್ತಾ ಬರ್ತೀರ ಅಲ್ವಾ? ಸೊ ಅಲ್ಲೆಲ್ಲೋ ಆಚೆ ಇಟ್ಟಿರ್ತೀರ ಪಾರ್ಸಲ್ಗಳು, ಯಾರೋ ಕದ್ಬಿಟ್ಟಿರ್ತಾರೋ ಅಥವಾ ಏನೋ ಮಿಸ್ ಆಗಿಬಿಡುತ್ತೆ, ಆವಾಗ ನಿಮ್ಮ ತಲೆಗೆ ಬರುತ್ತಾ? ನಿಮ್ಮ ಸ್ಯಾಲ್ರಿಯಿಂದ ಕಟ್ಟಾಗುತ್ತಾ? ನಾವೇ ಕಟ್ಬೇಕು ಮೇಡಮ್. ಬಟ್ ಈಗೆಲ್ಲ ಅದಕ್ಕೆ RFID ಎಲ್ಲ ಏನಾರು ಇರುತ್ತಾ? ಅದನ್ನು ಪ್ರತಿಯೊಂದು ಪಾರ್ಸಲ್ ಮೇಲೂ GPS ಟ್ರ್ಯಾಕಿಂಗ್ ಏನಾರು ಇರುತ್ತಾ? ಇರಲ್ಲ ಮೇಡಮ್, ಆ ಥರ ಏನಿರಲ್ಲ ಮೇಡಮ್. ಇವಾಗ ನಮಗೆ ಅಂತ ಇವಾಗ ನನ್ನ ಹೆಸರಲ್ಲಿ ಅಂತ ಅಸೈನ್ ಮಾಡಿರ್ತಾರೆ ಮೇಡಮ್ ಆ ಪ್ಯಾಕೇಜ್. ಅದು 80,000 10,000 5 ರೂಪಾಯಿದಾಗಲಿ ಅದು ನಮ್ಮ ಹೆಸರಲ್ಲೇ ಇದ್ದಿರುತ್ತೆ.
ಅದು ಕಸ್ಟಮರಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಅದು ನನ್ನ ಜವಾಬ್ದಾರಿ ಮೇಡಮ್ ಅದು. ಅಕ್ಕ, ಈ ಮಧ್ಯೆ ಈಗ ಎಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಾಗೋಗಿದೆ, ಬ್ರೇಕಿಂಗ್ ನ್ಯೂಸ್ಗಳು ಬಂದಿದೆ. ದಿನ ಬೆಳಗಾದರೆ ಇಂಟರ್ನೆಟ್ಟಲ್ಲಿ ನೋಡ್ತಿರ್ತೀವಿ. ಅಮೆಝಾನ್ ಕೊರಿಯರು ತೆಗೆದು ನೋಡಿದ್ರೆ ಅಲ್ಲಿ ಒಳಗಡೆ ತರಕಾರಿ ಇತ್ತು, ಫೋನ್ ಇರೋ ಜಾಗದಲ್ಲಿ ತರಕಾರಿ ಇತ್ತು, ಮತ್ತು ಇನ್ಯಾವುದೋ ನೋಡಿದ್ನಪ್ಪ, ಅದು ಯಾವುದೋ ತೆಗೆದ್ರೆ ಒಳಗಡೆ ಹಾವು ಇತ್ತು. ಈ ಥರ ಎಲ್ಲ ಘಟನೆಗಳು ನೀವು ಕೇಳಿರ್ತೀರಾ, ನೋಡಿರ್ತೀರಲ್ಲ? ಮೊನ್ನೆ ಒಂದು ಸತಿ ರೀಸೆಂಟಾಗಿ ನಮ್ಮ ಜೊತೆ ಕೆಲಸ ಮಾಡೋರೆ ಸಜ್ಜಾಪುರಲ್ಲಿ ಡೆಲಿವರಿ ಕೊಡೋಕೆ ಹೋಗಿದ್ದಾರೆ ಅವ್ರು ನಮ್ಮ ಜೊತೆಗೆ, ನಮ್ಮ ಫ್ರೆಂಡೇ ಅವರು. ಅದರಲ್ಲಿ ಹಾವಿತ್ತು. TV9 ಹಾಕಿದ್ರು ನಾಗರಾವ್. ಡೆಲಿವರಿ ಬಾಕ್ಸ್ ಒಳಗಡೆ ಹಾವಿತ್ತು, ಆದರೆ ಹಾವು ಪ್ಯಾಕಿಂಗ್ ಮಾಡಿಲ್ಲ ಅವರು. ಅವನೆಲ್ಲೋ ಯಾವುದೋ ಜಾಗದಲ್ಲಿ ನಿಂದ್ರಿಸಿ ಹೋಗಿರ್ತಾರೆ ಮೇಡಮ್ ಅವನು. ಎಲ್ಲ ಹಾವು ಅದ್ರೊಳಗಡೆ ಬಾಕ್ಸ್ ಒಳಗಡೆ ಗ್ಯಾಪಲ್ಲಿ ಸೇರ್ಕೊಂಡೈತೆ. ಅಯ್ಯೋ TV9 ಸರ್ ಏನು ಮಾಡೋರು. ಆಮೇಲೆ ಹಾವನ್ನೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕಳ್ಸೋರೆ ಅಂತ ಹೇಳಿದ್ರು. ಸೊ ಬೇಸಿಕ್ಲಿ ಈ ಥರ ಎಲ್ಲ ಆದಾಗ ನಿಮ್ಗೇನಾದ್ರು ರಿಪೋರ್ಟಿಂಗ್ ಸಿಸ್ಟಮ್ ಇದೆಯಾ? ನೀವು ಹೆದರ್ಕೊಳ್ಳೆ ಧೈರ್ಯ ತೊಗೊಳ್ಳೋದು ಎಲ್ಲ ಹೇಗಾಗತ್ತಿದು? ಆಬ್ವಿಯಸ್ಲಿ ಈಗೇನೋ ಹಾವು ಬಂತು ಅಥವಾ ಕೆಲವು ಕಂಪ್ಲೇಂಟ್ಸ್ಗಳು ಹೆಂಗೆಂಗೋ ಇರುತ್ತಲ್ಲ, ನಾವು ಬೇರೆ ಏನೋ ಆರ್ಡರ್ ಮಾಡಿದ್ವಿ, ಇದಿಲ್ಲ, ಈ ಥರ ಎಲ್ಲ ಅದಕ್ಕೆ ಕಂಪ್ನಿ ಕಡೆಯಿಂದ ಒಂದು ಆಪ್ಷನ್ ಕೊಟ್ಟಿದ್ದಾರಲ್ಲ ಮೇಡಮ್, ಓಪನ್ ಡೆಲಿವರಿ ಅಂತ ಹೇಳಿ. ಓಪನ್ ಡೆಲಿವರಿ ಮಾಡಿರಿ ಅಂತ ಯಾಕೆ ಕೊಟ್ಟಿದ್ದಾರೆ? ಓಪನ್ ಡೆಲಿವರಿ ಮಾಡ್ಕೊಬೇಕು ಅವರು. ಅಷ್ಟು ಡೌಟ್ ಇರೋರಾದರೆ ಓಪನ್ ಡೆಲಿವರಿ ಮಾಡಲಿ. ನಾವೇ ಅಲ್ಲಿ ಎದುರುಗಡೆ ಬಿಟ್ಟು ಓಪನ್ ಮಾಡಿ ಅವ್ರಿಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಡೆಲಿವರಿ ಇಷ್ಟ ಇದ್ದರೆ ಇಸ್ಕೊಳ್ತಾರೆ, ಇಲ್ಲ ಅಂದರೆ ಕ್ಯಾಶ್ ಆನ್ ಡೆಲಿವರಿ, ಓಪನ್ ಡೆಲಿವರಿ. ಮತ್ತು ಇನ್ನೇನೇನು ಫೀಚರ್ಸ್ಗಳು ಮುಂದಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ? ಏನಾದ್ರು ನಿಮ್ಮ ಕಡೆಯಿಂದ ಐಡಿಯಾಗಳಿದೆಯಾ? ಓಪನ್ ಡೆಲಿವರಿ ಬೆಸ್ಟು ಮೇಡಮ್. ಓಪನ್ ಡೆಲಿವರಿ ಬೆಸ್ಟು. ಓಪನ್ ಡೆಲಿವರಿ ಅಂದರೆ ಅವ್ರು OTP ಕೊಟ್ಟಿರಲ್ಲ, ಕಸ್ಟಮರು ಕ್ಯಾಶು ಮಾಡಿರಲ್ಲ, ಅಡ್ವಾನ್ಸಾಗಿ ಕ್ಯಾಶು ಕೊಟ್ಟಿರಲ್ಲ, OTP ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ. ಕಸ್ಟಮರ್ ಹತ್ರ ಪ್ಯಾಕೇಜ್ ಕೊಡ್ತೀವಿ, ಫಸ್ಟ್ ಓಪನ್ ಮಾಡಿ ಅಂತಾರೆ. ಓಪನ್ ಮಾಡಿ ತೋರಿಸ್ತೀವಿ, ಇಷ್ಟ ಇದ್ದರೆ ತೊಗೊತಾರೆ, ಇಲ್ಲಾಂದರೆ ಇಲ್ಲ. ಸೊ ಕ್ಯಾಶ್ ಆನ್ ಡೆಲಿವರಿ ಬರುತ್ತಾ ನಿಮ್ಗಳಿಗೂ? ಅವೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಎಷ್ಟೊಂದು ಕ್ಯಾಶ್ ಕ್ಯಾರಿ ಮಾಡ್ತಿರ್ತೀರಲ್ಲ, ಅದಕ್ಕೆ ಸಿಸ್ಟಮ್ ಏನಿದೆ? ಗೂಗಲ್ ಪೇ, ಫೋನ್ಪೇ ಕಂಪ್ನಿ ಕಡೆಯಿಂದನೇ ಕೊಟ್ಟಿರ್ತಾರೆ ಮೇಡಮ್. ಟೆಕ್ನಿಕಲಿ ನೀವು ಕ್ಯಾಶ್ ಏನು ಕರೆಕ್ಟಾಗಿ ಮಾಡಲ್ಲ ಈಗಲ್ಲ? ಮಾಡಲ್ಲ. ಗೂಗಲ್ ಪೇ, ಫೋನ್ಪೇ ಲಿಂಕ್ ಕೊಟ್ಟಿರ್ತಾರೆ, ಆನ್ಲೈನ್ ಪೇಮೆಂಟು ಅದರಲ್ಲೇ ಮಾಡ್ತಾರೆ. ಅಕ್ಕ, ಇದ್ರಲ್ಲಿ ಸ್ಕ್ಯಾಮ್ಗಳೆಲ್ಲ ನಡೆಯುತ್ತೆ ಅಂತ ಕೇಳಿರ್ತೀವಿ, ಇದು ನೀವು ಕೇಳಿದ್ದೀರಾ? ಯಾವ್ದು ಮೇಡಮ್? ಅಂದರೆ ಈಗ ಎಷ್ಟೋ ಸತಿ ಒಳಗಡೆ ಇರೋದು ಐಟಮ್ಸ್ಗಳನ್ನೆಲ್ಲ ತೆಗೆದು ಕಲ್ಲು ಈ ಥರದ್ದೆಲ್ಲ ಹಾಕಿ. ಮೇಡಮ್ ಇಲ್ಲ ಮೇಡಮ್, ಆ ಥರ ಎಲ್ಲ ಮೋಸ ಮಾಡಲ್ಲ ಮೇಡಮ್. ಸೊ ಇವೆಲ್ಲ ಬರೀ ಸುಮ್ಮನೆ ಇಲ್ಲೊಂದು ನಡೆದಿರೋ ಘಟನೆಗಳನ್ನ ಹಿಡ್ಕೊಂಡು ದೊಡ್ಡದು ಮಾಡ್ತಾರೆ ಅಂತೀರಿ? ಇಷ್ಟು ಜನ ಆರ್ಡ್ರ್ ಮಾಡ್ತಾರೆ ಮೇಡಮ್. ನಾವು 7-8 ವರ್ಷ ಇವತ್ತಿಗೂ ಯಾರಿಗೂ ಆ ಥರ ಕಂಪ್ಲೇಂಟ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾರೂ ಹೇಳಲಿಲ್ಲ ಆ ಥರ. ಸೊ ನೀವು ಬೇರೆ ಸ್ಟೇಟ್ಸಲ್ಲೆಲ್ಲ ಕಂಪ್ಲೇಂಟ್ಸ್ ಎಲ್ಲ ಬಂದಿದೆಯಾ? ಬಂದು ಹೇಳ್ತಾರೆ ಮೇಡಮ್, ಇದು ಬಂತು ಅದು ಬಂತು ಅಂತಾರೆ. ಸುಮ್ಮನೆ ಹೇಳ್ತಾರೆ, ಯಾರು ಕಣ್ಣಾರೆ ನೋಡಿದ್ದಾರೆ ಮೇಡಮ್ ಅದು. ಅಕ್ಕ, ಅದೇ ಏನೇನು ಫೆಸಿಲಿಟೀಸ್ ಬೇಕು ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ಅಂತ? ಮೇಡಮ್ ನಾವು ಇವಾಗ ಡೆಲಿವರಿ ಮಾಡ್ತಾ ರೋಡಲ್ಲಿ ಏನಾದರೂ ಹೋದಾಗ ನಮಗೇನಾದ್ರು ಅಕಸ್ಮಾತ್ ಏನಾದ್ರು ಅಪಘಾತ ಏನಾದ್ರು ಆದಾಗ, ಸಣ್ಣದಂದು ಏನಾದ್ರು ಅಂದಾದಾಗ ಅವ್ರು ನಮ್ಗೆ ಸ್ಪಂದಿಸ್ಬೇಕು ಮೇಡಮ್. ನಮಗೇನಾದರೂ ಒಂದು ಹೆಲ್ಪ್ ಮಾಡಬೇಕು. ಸೊ ಅಂದರೆ ಏನು, ಫಸ್ಟು ಹಾಸ್ಪಿಟಲ್ ಫೆಸಿಲಿಟಿ ಅದನ್ನು ನೋಡ್ಬೇಕು. ಹೆಲ್ಪ್ ಲೈನ್ ಕಂಪ್ನಿ ಕಡೆಯಿಂದ ಕೊಡೋಕ್ಕಾಗಿಲ್ಲ ಅಂದರು ಅವರು ಇದರಿಂದ ಏನಾದರೂ ಒಂದು ಆಫೀಸ್ ಕಡೆಯಿಂದ ಒಂದು ಹೆಲ್ಪ್ ಮಾಡಬೇಕು. ಸರಿ, ಅದು ಇಲ್ಲ. ಮತ್ತು ನಮಗೇನಾದರೂ ಕಸ್ಟಮರ್ ಯಾವ ಥರ ನಡ್ಕೊತಾರೆ ನಮ್ಮ ಹತ್ರ, ನಾವು ಅವ್ರ ಹತ್ರ ಹೋಗಿ ಹೇಳಿದರೆ ಅವರು ಅದನ್ನು ಸ್ಪಂದಿಸ್ಬೇಕು. ಅವ್ರು ಅದನ್ನು ಹೇಳಲ್ಲ, ನಮಗೆ ಬೈದು ಕಳಿಸ್ತಾರೆ ಕಸ್ಟಮರ್, ಯಾಕಂದರೆ ಅವ್ರಿಗೆ ಕಸ್ಟಮರ್ ಬೇಕು. ಮತ್ತು ಯಾವ್ದಾದ್ರು ಸೆಲೆಬ್ರಿಟಿಗಳ ಮನೆಗೆ ಹೋಗಿದ್ದೀರಾ ಡೆಲಿವರಿ ಕೊಡೋಕ್ಕೆ? ಕೆಲವು ಸತಿ ಅವರೇ ಬಂದು ಇಸ್ಕೊಳ್ಳೋದು ಅವೆಲ್ಲ ಯಾವ್ದಾರು ಆಗಿದೆಯಾ? ಆಗಿದೆ ಮೇಡಮ್, ಸುದೀಪ್ ಅವ್ರ ಮನೆಗೆ ಹೋಗಿದ್ದೀನಿ. ಹೌದಾ? ಓಹೋ, ಈ ಕಡೆ ಕಸವನಹಳ್ಳಿ ಸರ್ಜಾಪುರ್ ಪ್ಲೇ ಅರಿನಾ ಹಿಂದ್ಗಡೆ ಇತ್ತಲ್ಲ, ಅವರು ಅಲ್ಲಿ ಹೋಗಿದ್ದೀನಿ ಮೇಡಮ್. ಅಲ್ಲಿ ಹೋಗಿದ್ದೀನಿ. ಏನಾಯ್ತು? ಅವರು ವಾಕಿಂಗ್ ಬರೋರು ಮೇಡಮ್, ಅವ್ರ ಹತ್ರ ಫೋಟೋ ತಗೋಬೇಕು ಅಂದ್ಬಿಟ್ಟು ಡೈಲಿ ಬೇಗನೆ ಹೋಗ್ಬಿಟ್ಟು ಹೋಗಿ ಮುಡ್ಕೊಂಡು ಡ್ರೆಸ್ ಆಗಿಬಿಟ್ಟು ಹೋಗೋದು ಮೇಡಮ್. ಸೋ ಕ್ಯೂಟ್. ಅಲ್ಲಿ ಅವ್ರು ಬಿಡ್ತಾನೆ ಇರಲಿಲ್ಲ. ಅವ್ರ ಮ್ಯಾನೇಜರಿಗೆಲ್ಲ ಫೋನ್ ನಂಬರ್ ಕೊಟ್ಟು ಬರ್ತಿದ್ದೆ ಮೇಡಮ್. ಅವರು ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ನಂಗೆ ಫೋನ್ ಮಾಡಿ 5 ನಿಮಿಷದಲ್ಲಿ ಇರ್ತೀನಿ ಅಂತ. ನೆಕ್ಸ್ಟಲ್ಲಿ GR ಓನಲ್ಲಿಯಲ್ಲಿ ಮೇಡಮ್ ಇದ್ದಾರೆ, ಅವರು ಕೊಡ್ತೀನಿ ನನ್ನ ಕಡೆಗೆ ತಿರುಗಿಸಿದ್ರು. GR ಓನಲ್ಲಿ ಮೇಡಮ್ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದೀನಿ. ಯಾರ್ರೀ? ಹರೀಶ್ ಮೇಡಮ್. ನಾನು ಫಸ್ಟ್ ನಾನೇ ಅನ್ಕೊಂಡೆ, ಆಮೇಲೆ ಏನೋ ಮೇಡಮ್ ಅಂತ ಇದಾರಲ್ಲ, ಮುಂದೆನೇ ಕೂತ್ಕೊಂಡಿದ್ದಾರೆ ಮೇಡಮ್ ಅಂತ. ಸರಿ ಸರಿ. ಈಗ ಕೆಲವು ಸತಿ ಲೀವ್ ಅಟ್ ಗೇಟ್ ಮಾಡಿಬಿಡ್ತೀನಿ, ಅಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಕೆಲವು ಸತಿ
ಕೆಲವು ಸತಿ ಅಂತಾರೆ. ಅವ ಕೆಲವು ಕಸ್ಟಮರ್ಸ್ಗಳು ಇಲ್ಲ ರೀ ನೀವು ಮನೆಯವ್ರಿಗೆ ಬಂದು ಕೊಟ್ಟೋಗ್ಬೇಕು, ಡೋರ್ ಡೆಲಿವರಿ ಅಲ್ವಾ ಅಂತ ಥರ ವಾದ ಎಲ್ಲ ಮಾಡಿದಾಗ ನೀವು ಯೂಶಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಕೊಡಲೇಬೇಕು ಮೇಡಮ್, ಕೊಡಲೇಬೇಕು, ಇಲ್ಲ ಅಂದರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಕೆಲವು ಸತಿ ನಾನು ನೋಡಿದ್ದೀನಿ, ಎಷ್ಟೋ ಹುಡುಗರು ಅವೆಲ್ಲ ಆಗಲ್ಲ ಅಂತ ಹಂಗೆ ಕೊಟ್ಟೋಗಿದ್ದಾರೆ. ಕಂಪ್ಲೇಂಟ್ ಮಾಡಿದರೆ ಮೇಡಮ್ ಅವರಿಗೆ ಒಂದೇ ನಿಮಿಷ ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಹಿಂದಿಯವರೆಲ್ಲ ಜಾಸ್ತಿ ಇದ್ದಾರೆ ಮೇಡಮ್. ಈಗ ಕನ್ನಡದವರಾದರೆ ಸ್ವಲ್ಪ ಅರ್ಥ ಮಾಡ್ಕೊತಾರೆ, ಹಿಂದಿಯವ್ರು ಅರ್ಥ ಮಾಡ್ಕೊಳಲ್ಲ. ಅವರು ತಕ್ಷಣ ಫೀಡ್ಬ್ಯಾಕ್ ಕೊಟ್ಟು ಆಮೇಲೆ ಏನಾಗುತ್ತೆ, ಆಮೇಲೆ ಮೇಲ್ಗಡೆಯಿಂದ ಕಂಪ್ಲೇಂಟ್ ಬರುತ್ತೆ. ಅದು ಬಂದ ತಕ್ಷಣ ನಾವು ಹೋಗಿ ಬೈತಾರೆ. ನಾವು ಹೋಗಿ ಅವ್ರಿಗೆ ಮತ್ತೆ ತಿರ್ಗಾ ನೀವು ಎಷ್ಟೇ ದೂರ ಇದ್ದರೂ ಬಂದುಬಿಟ್ಟು ಡೋರ್ ಡೆಲಿವರಿ ಮಾಡಲೇಬೇಕು ಅವರಿಗೆ. ಅದು ಮಾಡೋಕ್ಕಿಂತ ಬೈಸ್ಕೊಳಕ್ಕಿಂತ ನಾವೇ ಡೋರ್ ಡೆಲಿವರಿ ಕೊಟ್ಬಿಡೋದು ಒಳ್ಳೇದಲ್ಲ. ಶಾರ್ಟ್ಕಟ್ಸ್ ಹುಡುಕ್ಬೇಕು. ಸುಮ್ಮನೆ ಅವ್ರ ಹತ್ರ ಬೈಸ್ಕೊಳೋದೇನಕ್ಕೆ. ಸೊ ಐ ಗೆಸ್ ಇಡೀ ಪ್ರಪಂಚ ಒಂದು ಬಟನ್ನಲ್ಲಿ ಏನೇ ಶಾಪ್ ಮಾಡಿ ಆರ್ಡ್ರ್ ಮಾಡಿದ್ರು ಅದಕ್ಕೋಸ್ಕರ ಹೊಡೆದಾಡಿ ಬಾಗ್ಲವರೆಗೂ ತಲುಪಿಸೋ ನೀವು. ಕೀಪ್ ಗೋಯಿಂಗ್ ಅಕ್ಕ, ವಿಶಿಂಗ್ ಯು ಮೋರ್ ಪವರ್. ಆ್ಯಂಡ್ ಇನ್ನೊಂದು 5 ವರ್ಷ ಆದಮೇಲೆ ಏನಾಗಿರ್ತೀರ ನೀವು ಅಂತ ಏನಾದ್ರು ಆಸೆಗಳು ಕನಸುಗಳಿದೆಯಾ ಇವತ್ತಿಂದಲೇ? ಇದೆ ಮೇಡಮ್, ಇದೆ. ಒಂದು ಮನೆ ಕಟ್ಟಬೇಕು ಅಂತ ಆಸೆ ಅಷ್ಟೇ. ನಮಗೆ ಗಂಡು ಮಕ್ಕಳಿಲ್ಲ ಮೇಡಮ್, 2 ಹೆಣ್ಮಕ್ಳೇ. ಆದರೆ ನಮಗೇನೂ ಇಲ್ಲ, ಒಂದು ಗದ್ದೆ ಇಲ್ಲ, ನಮ್ಗೆ ಇರೋಕ್ಕೆ ಮನೆ ಕೂಡ ಇಲ್ಲ. ಯಾಕಂದರೆ ನಮ್ಮದು ಲವ್ ಮ್ಯಾರೇಜು. ನಮ್ಮ ಹಸ್ಬೆಂಡ್ ತಮಿಳ್ನಾಡವರು, ನಮ್ಮದು ಬಂದು ಶಿವಮೊಗ್ಗ. ನಾವು ಹಿಂಗೆ ಲವ್ ಮಾಡಿ ಅವ್ರಿಗೆ ನಾವೇನು ಅವರು ಆಸ್ತಿ ಮನೆ ನಾವೇನೂ ನೋಡಲಿಲ್ಲ, ಇಷ್ಟಪಟ್ವಿ, ಮದುವೆ ಅದ. ನಮ್ಮ ತಾಯಿ ಮನೇಲಿ ಚೆನ್ನಾಗಿದೆ, ಅವ್ರ ತೋಟ ಗಿಟೆಲ್ಲ ಇದೆ. ಆದರೆ ಅವ್ರಿಗಿದ್ರೆ ಅವ್ರಿಗಾಯ್ತು, ನಮ್ಗೆ ಕೊಡೋಲ್ಲ. ನಾವು ದುಡಿಬೇಕು ಅಲ್ವಾ. ನಮ್ಮ ಆಸೆ ಅಂದರೆ ಮೇಡಮ್, ನಾನೊಂದು ಮನೆ ಕಟ್ಟಬೇಕು. ನನ್ನ ಮಗಳು SLC ಬರೋಷ್ಟರೊಳಗೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಅವರಿಗೆ ಅಂತ. ಅವ್ರು ಬಂದಿದ್ದು ಹೋಗೋಕ್ಕೆ. ನಿಮಗೋಸ್ಕರ ನೀವೇನು ಮಾಡ್ತೀರಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ ಹೊಡೆದಾಡಿದ್ದೇ ಆಯಿತು. ಅವ್ರಿಗೋಸ್ಕರ ಹೊಡೆದಾಡೋ ಒಂದು ಯಂತ್ರ ನೀವಾಗಿದ್ದೀರಾ. ನಿಮಗೋಸ್ಕರ ನೀವೇನು ಮಾಡ್ಕೋಬೇಕು ಅಂತಿದ್ದೀರಾ? ನಮಗೋಸ್ಕರ ಏನು ಇಲ್ಲ ಮೇಡಮ್. ಅದಕ್ಕೆ ಹೆಣ್ಣನ್ನು ಭೂಮಿ ತಾಯಿಗೆ ಹೊಲಿಸಿರೋದು. ಹೆಣ್ಣಿಗೆ ಏನು ಬೇಕು ಅಂತ ಅವಳು ಯಾವತ್ತೂ ಆಸೆ ಮಾಡಲ್ಲ ಮೇಡಮ್, ಎಲ್ಲ ಫ್ಯಾಮ್ಲಿಗೋಸ್ಕರ. ಕೆಲವು ಸತಿ ನಿಮಗೂ ನೀವು ಮಾಡ್ಕೊಳ್ಳಿ. ಯಾಕಂದರೆ ಗಾಡಿಗೆ ಪೆಟ್ರೋಲ್ ಬಿದ್ರೇ ಗಾಡಿ ಓಡೋದು, ಇಲ್ಲಾಂದರೆ ಗಾಡಿನೂ ಒಂದಿನ ಬಂದ್ಬಿಟ್ಟು ಅವು. ಇವಾಗ ನಾವು ಇದ್ದೀವಲ್ಲ ಮೇಡಮ್, ಇವಾಗ ನಾನು ಇದ್ದೀವಲ್ಲ, ನಮಗೇನು ಚೆನ್ನಾಗಿ ಊಟ ತಿಂಡಿ, ಅವ್ರು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಹುಟ್ಟುತ್ತೆ. ಎಲ್ಲೂ ಊರು ತೀರ್ಥಕ್ಷೇತ್ರ ಹೋಗ್ತೀವಿ ಮೇಡಮ್. ಅದಕ್ಕೆಲ್ಲ ಬೇರೆ ರಜಾನೇ ಸಿಗಲ್ಲ, ಸುತ್ತಾಡಕ್ಕೆಲ್ಲ ಹೋಗಲ್ಲ ಮೇಡಮ್. ಅದಕ್ಕೆಲ್ಲ ಹೋಗಲ್ಲ, ಊರಿಗೆಲ್ಲ ಹೋಗ್ತೀವಿ, ಜಾತ್ರೆ, ಊರು, ದೇವಸ್ಥಾನ. ಸೊ ನಿಮಗೆ ರಜಾ ತಿಂಗಳಿಗೆ ಒಂದೇ ಸಿಗೋದು? ನಿಮಗೆ ಸಂಡೇ ಇಲ್ಲ? ಇಲ್ಲ, ಸ್ಯಾಟರ್ಡೇನೂ ಇಲ್ಲ, ಯಾವತ್ತೂ ರಜೆ ಇಲ್ಲ ಮೇಡಮ್. ನಮ್ಗೆ ಹಬ್ಬದಲ್ಲಂತೂ ಎಲ್ಲರ ಮನೇಲಿ ಹಬ್ಬ ಮಾಡ್ತಾಯಿದ್ರೆ ನಮ್ಮ ಮನೇಲಿ ನಾವು ಹಬ್ಬ ಮಾಡಲ್ಲ. ಹಬ್ಬ ಎಲ್ಲ ಕಳೆದ್ಮೇಲೆ ಹಬ್ಬ ಮಾಡೋದು ನಾವು, ಯಾಕಂದರೆ ನಮ್ಗೆ ಅಷ್ಟು ಆರ್ಡ್ರಸ್ ಇರ್ತವೆ. ಮತ್ತು ಈ ಎಲ್ಲ ಬಿಲಿಯನ್ ಡೇಗಳು ಸ್ಟಾರ್ಟ್ ಆಗುತ್ತಲ್ಲ, ಬಿಗ್ ಬಿಲಿಯನ್ ಡೇ, ಅವು ಇವು, ಆ ಟೈಮಲ್ಲಿ ತುಂಬ ನಾವು ಮನೆಗೆ ಸೇರಲ್ಲ ಮೇಡಮ್. ಅವತ್ತು ಎಷ್ಟಿರುತ್ತೆ ಆರ್ಡರು? ಸಿಕ್ಕಾವಡೆ ಇರುತ್ತೆ, 100, 150. ಅವಾಗ 3 ಶಿಫ್ಟ್ ಮಾಡ್ತಾರೆ ಸರ್ ಮೇಡಮ್ ಅವರು. 6 ಗಂಟೆ ಶಿಫ್ಟು, 10 ಗಂಟೆ ಶಿಫ್ಟು, 2 ಗಂಟೆ ಶಿಫ್ಟು, ಮತ್ತೆ ಸಾಯಂಕಾಲ 6 ಗಂಟೆ ಶಿಫ್ಟು, ಈ ಥರ ಶಿಫ್ಟ್ಗಳು ಮಾಡ್ಕೊಂಡ್ಬಿಡ್ತಾರೆ. ಆ ಶಿಫ್ಟಲ್ಲಿ ಹೋಗಿ ನಾವು ಇರಲೇಬೇಕು. ಸೊ ಈಗ ಅರ್ಬನ್ ಕಂಪನಿ ಈ ಥರದ್ದೆಲ್ಲ ಇದ್ದಾಗ ಹೋಮ್ಗೆ ಮನೆಗೆ ಬಂದು ಸರ್ವಿಸ್ ಕೊಡ್ತಾರಲ್ಲ, ಬ್ಯೂಟಿಷಿಯನ್ಸ್ ಆಗಿರಲಿ, ಇವ್ರಿಗೆಲ್ಲ ಅಲ್ಲಿ ಆ್ಯಪಲ್ಲಿ ಒಂದು ಹಾಕಿರ್ತಾರೆ, ಬಂದವ್ರಿಗೆ ಮನೆಯಲ್ಲಿ ವಾಶ್ರೂಮ್ ಫೆಸಿಲಿಟಿ ಮತ್ತು ನೀರಿನ ಫೆಸಿಲಿಟಿ ಕೊಡಿ ಅಂತ, ಸಾಧ್ಯವಾದರೆ ಅಂತ ಹಾಕಿರ್ತಾರೆ ಆ್ಯಪಲ್ಲಿ. ಸೊ ನಿಮ್ಗಳಿಗೆ ಹೇಗೆ? ಆ ಥರ ಇಲ್ಲ. ಮತ್ತು ಏನು ಮಾಡ್ತೀರಾ ಮೇಡಮ್? ನಮಗೆ ಆ ಥರ ಬಂದರೆ ಇದು ಎಲ್ಲಿ ತೊಗೋತೀರಾ? ಸೆಲ್ ಪೆಟ್ರೋಲ್ ಬಂಕ್ ಹೋಗ್ತೀವಿ ಮೇಡಮ್, ಅಲ್ಲಿ ನಮ್ಗೆ ಚೆನ್ನಾಗಿದೆ, ಅಲ್ಲಿ ಲೇಡೀಸಿಗಂತ ಅಲ್ಲಿ ಚೆನ್ನಾಗಿರುತ್ತೆ. ಮತ್ತು ನಮಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತವೆ, ಔಟ್ಸೈಡ್ ಇರ್ತವೆ, ಅಲ್ಲಿರ್ತವೆ ನಮ್ಗೆ ಅದೆಲ್ಲ. ಸೊ ನೀವು ಲಂಚ್ ಬ್ರೇಕ್ಸ್ ಎಲ್ಲಿ ತೊಗೋತೀರಾ ಮೇಡಮ್? ನಾವು ಬಾಕ್ಸಲ್ಲಿ ತಂದುಬಿಡ್ತೀನಿ ಮೇಡಮ್. ಏನಾದರೂ ಅಂದರೆ ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ, ಏನಾದ್ರು ಫ್ರೂಟ್ಸು ಆ ಥರ ಎಲ್ಲ ಬಾಕ್ಸಲ್ಲಿ ತೊಗೊಂಡ್ಬಿಡ್ತೀನಿ. ಅಲ್ಲಲ್ಲೇ ಪಾರ್ಕಿಂಗ್ ಲಾಟು ಎಲ್ಲಂದಲ್ಲಿ ತಿಂದ್ಬಿಡ್ತೀರಾ? ಇಲ್ಲ, ಅಪಾರ್ಟ್ಮೆಂಟ್ ಒಳಗಡೆ ಇರುತ್ತಲ್ಲ ಮೇಡಮ್, ಪಾರ್ಕ್ ಥರ ಇರುತ್ತಲ್ವ, ಲ್ಯಾಂಡ್ಸ್ಕೇಪ್, ಅಲ್ಲೇ ಒಳಗಡೆ ಎಲ್ಲ ಪಾರ್ಕ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ತಿನ್ಕೊಂಡು. ದುಡ್ಡುಗಳು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಕ್ಕ? ಬಂದಿರೋ ದುಡ್ಡನ್ನ ಎಲ್ಲ 100% ಸೇವ್ ಮಾಡ್ತೀರಾ? ಚೀಟಿ ಕಟ್ತೀರಾ? ಮ್ಯೂಚುವಲ್ ಫಂಡ್ಸಾ? ಮಾಡ್ತೀವಿ ಮೇಡಮ್. ಏನು ಮಾಡ್ತೀರಿ? ನಾನು ಕೂಡಿಟ್ಟು ಅಂದರೆ ನಮ್ಮ ಹಸ್ಬೆಂಡ್ ನಾನು ದುಡ್ದಿರೋ ದುಡ್ಡಲ್ಲಿ 1 ರೂಪಾಯಿ ಕೇಳಲ್ಲ. ಇವತ್ತಿಗೂ ನೀನು ಕೊಡು ನನಗೆ, ನನ್ನ ಕಷ್ಟ ಐತೆ ಅಂದ್ಬಿಟ್ಟು ಅವ್ರು ಕೇಳಲಿಲ್ಲ. ನಾನು ಹಾಗಂತ ನಾನು ದುಡ್ದಿರೋ ದುಡ್ಡು ನಾನು ಕಷ್ಟ ಅಂದರೆ ನಾನು ಒಬ್ಬರು ಮನೆಗೆ ಹೋಗ್ಬಿಟ್ಟು ಬಾಗಿಲು ಕೊಟ್ಟು ನಾನು ಕೊಟ್ಬಿಟ್ಟಲ್ವ ನಾನು ಡ್ಯೂಟಿ ಮಾಡೋ, ಅದರಲ್ಲಿ 1 ರೂಪಾಯಿ ನಾನು ಖರ್ಚು ಮಾಡಲ್ಲ.
ನನಗೆ ಸ್ವಂತದಲ್ಲಿ ಆದರೆ ನಾನು ತಿನ್ನಬೇಕು ಉಣ್ಬೇಕು ಅದೆಲ್ಲ ನಾನು ಖರ್ಚು ಮಾಡ್ಕೊತೀನಿ, ಅದೆಲ್ಲ ಬೇಕಾಬಿಟ್ಟು ಯಾವ ಖರ್ಚು ಮಾಡಲ್ಲ. ಆದರೆ ಉಳಿಸಿದ್ದೀನಿ ಮೇಡಮ್ ನಾನು. ಎಷ್ಟು ಉಳಿಸ್ತೀರಾ? ಹಳ್ಳೀಲಿ ಒಂದು 4 ಕುಂಟೆ ಅಂತಾರೆ ಗೊತ್ತಾ ಮೇಡಮ್, ಅದು 4 ಕುಂಟೆ ಜಾಗ ತಗೊಂಡಿದ್ದೀನಿ ಮೇಡಮ್. ವಾವ್. ಆ ಜಾಗ ತಗೊಂಡಿನಿ. ಮತ್ತು ಮಕ್ಕಳಿಗೆ ಎಜುಕೇಷನ್ಗೆ ನಾನು ಅರ್ಧ ಕೊಡ್ತೀನಿ. ಮತ್ತು ನನಗೇನು ಒಡವೆ ಬೇಕೋ ನಾನು ಮಾಡಿಸ್ಕೊತೀನಿ ಮೇಡಮ್. ನನಗೆ ಅಂತ ಒಂದು 2 ವೀಲರ್ ತೊಗೊಂಡೆ 1.5 ಲಕ್ಷ ಕೊಟ್ಟು, ನಾನು ದುಡ್ದಿರೋ ದುಡ್ಡಲ್ಲಿ. ಸೊ ನೀವೆಲ್ಲ ಫುಲ್ ಕಾಂಟ್ರಾಕ್ಟ್ ಪಾರ್ಟ್ನರ್ಸಾ? ವರ್ಷಕ್ಕೆ ಥರ ಪರ್ಮನೆಂಟ್ ಜಾಬ್ ಇದೆ ಹಂಗೆಲ್ಲ ಏನಿಲ್ಲ? ಇಲ್ಲ ಮೇಡಮ್. ಯಾವಾಗ ಬೇಕಾದರೂ ಟಾಟಾ ಅನ್ಬೋದಾ? ನೀವು ಟಾಟಾ ಅನ್ಬೋದು, ಅವರು ಟಾಟಾ ಅನ್ಬೋದು. ಸೊ ಈಗ ಇಷ್ಟೆಲ್ಲ ಇದೆಯಲ್ಲ, ಈ ಮೀಶೋ, ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್. ಸೊ ಇವೆರಡನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ ಯಾಕ? ಅಮೆಝಾನ್, ಫ್ಲಿಪ್ಕಾರ್ಟು ಚೆನ್ನಾಗಿದೆ ಮೇಡಮ್. ಇದು ಬಿಟ್ಟರೆ ಬೇರೆ ಯಾವುದಿಲ್ಲ ಅಲ್ಲ ಮೇಡಮ್. ಕೊರಿಯರ್ ಒಳಗಡೆ ಇದು ಯಾವುದಿಲ್ಲ. ಫುಡ್ ಡೆಲಿವರಿ ಆದರೆ ಕಷ್ಟ ಇದೆ ಮೇಡಮ್. ಅಲ್ಲಿ ಇನ್ನೂ ಕಷ್ಟನಾ? ಅಲ್ಲಿ ಇನ್ನೂ ಕಷ್ಟ ಮೇಡಮ್. ಅದು ಫುಡ್ ಡೆಲಿವರಿ ಇಷ್ಟೇ ಟೈಮಿಗೆ ಅವರು ಕೊಡಬೇಕು ಅನ್ನೋದಿದೆ. 8 ನಿಮಿಷ. ಇದರಲ್ಲಿ ಹಂಗಿಲ್ವಲ್ಲ ಮೇಡಮ್. ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಹೆಚ್ಚಿರುತ್ತೆ. ಒಂದು 5-10 ನಿಮಿಷ ಆದರೂ ಕಸ್ಟಮರ್ ಹತ್ರ ಮಾತಾಡ್ಬೋದಲ್ಲ ಮೇಡಮ್. ಮೇಡಮ್ ಬರ್ತೀನಿ, ಒಂದು 5 ನಿಮಿಷ ಇರಿ ಮೇಡಮ್, ಟ್ರಾಫಿಕಲ್ಲಿ ಇದೀನಿ, ಬರ್ತೀನಿ ರೀ ಮೇಡಮ್, ಸಂಜೆ ಕೊಡ್ತೀನಿ ರೀ ಮೇಡಮ್, ಏನೋ ಸ್ವಲ್ಪ ಏನೋ ಒಂದಿದೆ, ಸರಿ ಆಯಿತು ಅಂತಾರೆ. ಫುಡ್ ಡೆಲಿವರಿಲಿ ಹಂಗೆ ಆಗಲ್ಲ ಮೇಡಮ್. ಸೊ ಹಾಗಾಗಿ ಐ ಗೆಸ್ ಇವತ್ತು ಥ್ಯಾಂಕ್ ಯು ಅಕ್ಕ, ಇಷ್ಟೆಲ್ಲ ಬಂದು ನಿಮ್ಮ ಜೀವನದ ಒಂದು ಸ್ಟೋರಿನೇ ನಮ್ಗೆ ಹೇಳಿದ್ರ. ಆ್ಯಂಡ್ ಕೀಪ್ ಅಪ್ ದ ಗುಡ್ ವರ್ಕ್. ಹೀಗೆ ಮುಂದಕ್ಕೆ ಚೆನ್ನಾಗಿರಿ. ಮನೆ ಕಟ್ಟಿದಾಗ ಗೃಹ ಪ್ರವೇಶದ ಕಾರ್ಡು ಇಲ್ಲಿಗೆ ಬಂದು ಕಳ್ಸಕ್ಕೆ ಮರಿಬೇಡಿ. ಆ್ಯಂಡ್ ವಿಶಿಂಗ್ ಯು ಮೋರ್ ಪಾರ್ಸಲ್ಸ್, ಮೋರ್ ಡ್ರೀಮ್ಸ್ ಆ್ಯಂಡ್ ಮೋರ್ ಮನಿ. ಸೊ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ನಾವು ಒಂದು ಕೆಲಸ ಕೊಡ್ತೀವಿ. ಕೊನೆಯದಾಗಿ 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಅಂತ ಕೇಳ್ತೀವಿ. ನಾವು ಯಾರನ್ನ ಶೋಗೆ ಕರೆಸ್ಬೇಕು, ನಿಮ್ಮನ್ನು ಹೇಗೆ ಕರೆಸಿದೀವೋ ಅದೇ ಥರ ಅವರ ಜರ್ನಿನ ಎಕ್ಸ್ಪ್ಲೋರ್ ಮಾಡ್ತಾ, ಇದರಲ್ಲಿ ಯಾರ ಹೆಸರು ಬೇಕಾದ್ರೆ ತೊಗೋಬೋದು. ನಿಮ್ಮ ಥರದ್ದೇ ಕೆಲಸ ಮಾಡ್ತಾರೋ ಬೇರೆ ಬೇರೆ ಕ್ಷೇತ್ರದ ಅನ್ಸಂಗ್ ಹೀರೋಸ್ಗಳನ್ನು, ಎಲೆಮರೆ ಕಾಯಾಗಿರುವಂಥ ನಿಮ್ಮಂಥವ್ರನ್ನ ಸಜೆಸ್ಟ್ ಮಾಡ್ಬೋದು. ಉದಾಹರಣೆಗೆ ಪೌರ ಕಾರ್ಮಿಕರು, ಡ್ರೈವರ್ಗಳು, ಅಥವಾ ನಿಮ್ಮ ಫೇವರೆಟ್ ನಟರುಗಳನ್ನು ನಾಮಿನೇಟ್ ಮಾಡ್ಬೋದು, ಬರಹಗಾರರನ್ನ ನಾಮಿನೇಟ್ ಮಾಡ್ಬೋದು. ಯಾರನ್ನು ಬೇಕಾ ನಾಮಿನೇಟ್ ಮಾಡಿ. 3 ಹೆಸರುಗಳು ಮೇಡಮ್. ನನಗೆ ಸೆಲ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ಮೇಡಮ್, ಅವ್ರನ್ನ ಮಾಡ್ಬೇಕು ಮೇಡಮ್. ಯಾಕಂದರೆ ಸೆಲ್ ಪೆಟ್ರೋಲ್ ಬಂಕಲ್ಲಿ ಎಲ್ಲ ಫುಲ್ ಅಂಗಲ್ವಕ್ಕಲರೇ ಇರೋದು ಮೇಡಮ್. ಅಲ್ಲಿ ಅವ್ರು ಅದಕ್ಕೆ ಕೆಲಸ ಕೊಟ್ಟಿರೋದು. ಅವ್ರನ್ನ ನೋಡೋಕ್ಕಾಗಲ್ಲ ಮೇಡಮ್, ಅವ್ರು ಕಷ್ಟ ಪಾತಿಯವ್ರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಮೇಡಮ್. ಅವ್ರನ್ನ ಮಾತ್ರ ಕರೆಸ್ಬೇಕು ಮೇಡಮ್. ಗಾರ್ಮೆಂಟ್ಸಿಗೆ ಹೋಗೋರು ಮೇಡಮ್, ಅವ್ರನ್ನೊಬ್ಬರನ್ನ. ಸರಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಒಬ್ಬರು. ಆಮೇಲೆ ಆಟೋ ಓಡಿಸೋರು ಒಬ್ಬರು ಮೇಡಮ್, ಅವರು ಕಷ್ಟ ಬೀಳ್ತಾರೆ. ಎಷ್ಟೋ ಜನಕ್ಕೆ ಕೊರಿಯರ್ ಡೆಲಿವರಿ ಕೊಟ್ಟಿರೋ ನಿಮಗೆ ನಾನೊಂದು ಡೆಲಿವರಿ ಕೊಡ್ತಾ ಇಂತ ಒಳ್ಳಿ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲು ಅಕ್ಕ ನಿಮಗೆ. ಇವತ್ತು ನಿಮ್ಗೊಂದು ವಿಚಿತ್ರ ಅನ್ನೋಕ್ಕಿಂತ ವಿಶೇಷ ಬುಕ್ ಕೊಡ್ತಾ ಇದ್ದೀವಿ ಅಕ್ಕ. ಏನೇನು ಅಡುಗೆ ಮಾಡ್ತೀರೋ ನಿಮಗೆ ಗೊತ್ತಿಲ್ಲ. ಈ ಕೊರಿಯರ್ ಗುದ್ದಾಟದಲ್ಲಿ, ಡೆಲಿವರಿ ಗುದ್ದಾಟದಲ್ಲಿ ಒಗ್ಗರಣೆ ಡಬ್ಬಿ ನಮ್ಮ ಮುರಳಿಯವರು, ನಾನು ಅವ್ರನ್ನ ಬಿಗ್ ಬಾಸಲ್ಲಿ ಅವ್ರ ಜೊತೆ ಕಂಟೆಸ್ಟೆಂಟ್ ಆಗಿದ್ದರಿಂದಾಗಿ ಡ್ಯಾಡಿ ಅಂತ ಕರಿತಾ ಇದ್ದೆ. ಅವರ ಒಂದು ರೆಸಿಪಿ ಬುಕ್ಕನ್ನು ಕೊಡ್ತಾ ಇದ್ದೀನಿ ಆಯಿತಾ. ಅದರ ಹೊಸ ಅಡುಗೆಗಳು, ಹಳೆಯ ಹೊಸ ಅಡುಗೆಗಳು ಮತ್ತೆ ಸಿಕ್ಕಿದ್ರೆ ನಿಮ್ಗೆ ಇದರಲ್ಲಿ ಖಂಡಿತ ಮಾಡಿ. ಓಕೆ, ಸೊ ಐ ಗೆಸ್ ದ್ಯಾಟ್ ವಾಸ್ ಅ ವಂಡರ್ಫುಲ್ ಎಪಿಸೋಡ್ ಇವತ್ತು. ಅಂದರೆ ನಾವು ತೊಗೊಳ್ಳೋ ಒಂದು ಕೊರಿಯರ್ ಬಾಕ್ಸ್ನ ಹಿಂದೆ ಇಷ್ಟೆಲ್ಲ ಕಥೆಗಳಿರತ್ತಾ, ಇಷ್ಟೆಲ್ಲ ವ್ಯಥೆಗಳಿರತ್ತಾ, ಇಷ್ಟೆಲ್ಲ ಕನಸುಗಳಿರತ್ತಾ, ಇಷ್ಟೆಲ್ಲ ಹೋರಾಟ ಇರತ್ತಾ. ಇಷ್ಟೆಲ್ಲ ಆದಮೇಲೆ all that I can say is respect the person who's coming to deliver that parcel to you, because ನಿಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ನೋಡೋಕ್ಕೆ they have travelled miles, both in life and as well as on the road, and she is the unsung heroine for today. And until next time, ಸತ್ಯ ಅವರೇ ಖುಷಿಯಾಗಿರಿ. ಹೆಸರಲ್ಲೇ ಸತ್ಯ ಇದೆ, ಸತ್ಯದ ಹಿಂದೆ ಯಾವಾಗಲೂ ನಿಲ್ತಾ ಇರಿ ಆ್ಯಂಡ್ ಖುಷಿಯಾಗಿರಿ. ನೆಕ್ಸ್ಟ್ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಖಂಡಿತ ನಮಗೆ ತಿಳಿಸಿ. ಆ್ಯಂಡ್ ಅವರ ಇವತ್ತಿನ ಒಂದು ಲೈಫ್ ಜರ್ನಿನಲ್ಲಿ ಸಾಕಷ್ಟು ವಿಚಾರಗಳು ಹೇಳಿದ್ರು. ಧೈರ್ಯ ಯಾಕೆ ತೊಗೋಬೇಕು, ಅವ್ರ ಕಾಲ ಮೇಲೆ ಯಾಕೆ ನಿಂತ್ಕೋಬೇಕು, ಮತ್ತು ಮುಂದೆ ಬರುವಂತಹ ಕಷ್ಟಗಳನ್ನು ಹೇಗೆ ಎದುರಿಸ್ತಾರೆ, ಅವೆಲ್ಲ ನೋಡಿದಾಗ ಅನಿಸುತ್ತೆ ಇವೆಲ್ಲ ಕಲಿಯೋಕ್ಕೆ ನೀವು ಸ್ಕೂಲ್ಗೆ ಹೋಗಬೇಕಾಗಿಲ್ಲ, MBA ಮಾಡಬೇಕಾಗಿಲ್ಲ. ಲೈಫ್ ಅನ್ನೋ ಸ್ಕೂಲು ಸರ್ಟಿಫಿಕೇಟೇ ಇಲ್ಲದೆ ಕೊನೆವರೆಗೂ ನಮಗೆ ಹೇಳ್ಕೊಡುವಂಥ ಒಂದು ಪಾಠಕ್ಕೆ ನಾವು ಯಾವಾಗಲೂ ಸ್ಟೂಡೆಂಟ್ ಆಫ್ ಲೈಫ್ ಅಂತ ಇದ್ದರೆ ವಿ ಕೀಪ್ ಗ್ರೋಯಿಂಗ್. ಆ್ಯಂಡ್ ಹಿಯರ್ಸ್ ಒನ್ ಸ್ಟೋರಿ, ಲೈವ್ ಎಕ್ಸಾಂಪಲ್. ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡಿದ್ದೀರಾ ಅಕ್ಕ, ಹೀಗೆ ಮುಂದುವರಿತಾರೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್.
ಆ್ಯಂಡ್ ನಮ್ಮದು ಫ್ರೀ ಅಡ್ವೈಸ್ ಗೊತ್ತಲ್ಲ, ಕೊನೆವರೆಗೂ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಯಾಕೆಂದರೆ ಎಲ್ಲಿ ಕುತೂಹಲ ಇರುತ್ತೋ ಅಲ್ಲಿ ಬೆಳವಣಿಗೆ ಇರುತ್ತೆ. ಎಲ್ಲಿ ಬೆಳವಣಿಗೆ ಇರುತ್ತೋ ಲೈಫಲ್ಲಿ ಅಯ್ಯೋ ಸಾಕು ಅಂತ ಆ ಫೀಲಿಂಗ್ ಇರಲ್ಲ. ಯು ವಿಲ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಯುವರ್ ಓನ್ ಲೈಫ್. ಹೋಗಿ ಬರಲಾ?